ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಖ್ಯ ಪುಟದಲ್ಲಿ ಮೊದಲನೇದಾಗಿ ರೂಪಾಯಿ ಮೌಲ್ಯ ಕುಸಿತವನ್ನ ಕಾಣ್ತಾ ಇದೆ. ಇದಕ್ಕೆ ಕಾರಣ ನಿನ್ನೆ ನಾವು ನೋಡಿದ್ವಿ, ಟ್ರಂಪ್ ಅವರು ಬೇರೆ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಅಂದ್ರೆ ಸುಂಕವನ್ನ ವಿಧಿಸ್ತಾ ಹೋಗಿದ್ದಾರೆ. ಹೀಗಾಗಿ ರೂಪಾಯಿಯ ಮೌಲ್ಯದ ಮುಂದೆ ಈಗ ಡಾಲರ್ನ ಮೌಲ್ಯ ಹೆಚ್ಚಾಗ್ತಾ ಇದೆ. ಅಂತಂದ್ರೆ ಸುಂಕ ವಿಧಿಸುವುದರಿಂದ ಡಾಲರ್ನ ಮೌಲ್ಯ ಜಾಗತಿಕವಾಗಿ ಹೆಚ್ಚಾಗ್ತಾ ಇದೆ. ಇದು ಭಾರತದ ರೂಪಾಯಿಯ ಮೇಲೂ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ರೂಪಾಯಿ ಮೌಲ್ಯ ಸ್ವಲ್ಪ ಕುಸಿತವನ್ನ ಕಂಡಿದೆ. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋದಾದ್ರೆ ನೇರವಾಗಿ ಎಡಿಟೋರಿಯಲ್ಗೆ ಹೋಗೋಣ. ಇಲ್ಲಿ ತನಕ ಯಾವುದೇ ಮುಖ್ಯ ವಿಷಯಗಳು ಕಂಡು ಬರ್ತಾ ಇಲ್ಲ. ಇನ್ನು ಎಡಿಟೋರಿಯಲ್ನಲ್ಲಿ ಸಮ್ ವಿಂಡ್ ಬಿಹೈಂಡ್ ದ ಸೇಲ್ಸ್ ಆಫ್ ಇಂಡಿಯಾ ಶಿಪ್ಪಿಂಗ್ ಇಂಡಸ್ಟ್ರಿ. ಇದರಲ್ಲಿ ಶಿಪ್ಪಿಂಗ್ ಇಂಡಸ್ಟ್ರಿ ಅಂತಂದ್ರೆ ಹಡಗು ಮತ್ತೆ ಸಮುದ್ರಗಳಿಗೆ ಸಂಬಂಧಿಸಿದ ಹಾಗೆ ಏನು ಮುಖ್ಯವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತೆ ಬಜೆಟ್ ನಲ್ಲಿ ಯಾವ ರೀತಿ ಅದರ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ಆರ್ಟಿಕಲ್ ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಳಗಡೆ ದ ಕೈಂಡ್ ಆಫ್ ಜಾಬ್ಸ್ ನೀಡೆಡ್ ಫಾರ್ ದಿ ವಿಕಸಿತ್ ಭಾರತ್ ಗೋಲ್, ಭಾರತವನ್ನ ವಿಕಸಿತಗೊಳಿಸಲಿಕ್ಕೆ ಯಾವ ತರಹ ಜಾಬ್ಗಳು ಬೇಕು, ಉದ್ಯೋಗಾವಕಾಶಗಳು ಯಾವ ರೀತಿ ಮುಂದೆ ದೊರೆಯಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ನಲ್ಲಿ ಹೇಳಿದ್ದಾರೆ. ಇದಾದ ನಂತರ ಈ ಕಡೆ ಗ್ರೀನ್ ಅಂಡ್ ಕ್ಲೀನ್ ಅಂತಂದ್ರೆ ಕ್ರಿಟಿಕಲ್ ಮಿನರಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ನಿಲುವು ಹೇಗಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನದಾಗಿ ಎಲಿಮಿನೇಟಿಂಗ್ ಎಲಿಟಿಸಮ್ ಇನ್ ಮೆಂಟಲ್ ಹೆಲ್ತ್, ಎಲಿಮಿನೇಟಿಂಗ್ ಎಲಿಟಿಸಮ್ ಇನ್ ಮೆಂಟಲ್ ಹೆಲ್ತ್. ಇದರಲ್ಲಿ ಏನ್ ಹೇಳ್ತಾರೆ, ಈ ಎಲ್ಲ ಆರ್ಟಿಕಲ್ ಅನ್ನ ಒಟ್ಟೊಟ್ಟಾಗಿ PDF ನ ಮೂಲಕ ಡಿಸ್ಕಸ್ ಮಾಡೋಣ. ಈ PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರುತ್ತೇವೆ. ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಮೊದಲನೇ ಆರ್ಟಿಕಲ್ ಸಮ್ ವಿಂಡ್ ಬಿಹೈಂಡ್ ದಿ ಸೇಲ್ಸ್ ಆಫ್ ಇಂಡಿಯನ್ ಶಿಪ್ಪಿಂಗ್ ಇಂಡಸ್ಟ್ರಿ. ಇದು GS3 ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತ ವಿಷಯ. ಬಿಗ್ ಇನ್ವೆಸ್ಟ್ಮೆಂಟ್ ಇನ್ ಪೋರ್ಟ್ಸ್. ದ ಗವರ್ಮೆಂಟ್ ಇಸ್ ಸ್ಪೆಂಡಿಂಗ್ 5.8 lakh crore rupees ಅಂಡರ್ ದಿ ಸಾಗರ್ ಮಾಲಾ ಪ್ರಾಜೆಕ್ಟ್ ಟು ಇಂಪ್ರೂವ್ ಪೋರ್ಟ್ಸ್ ಬೈ 2035. ಈಗ ಸರ್ಕಾರ ಮುಖ್ಯವಾಗಿ ಬಂದರುಗಳ ಸುರಕ್ಷತೆಗಾಗಿ ಮತ್ತೆ ಅವುಗಳನ್ನ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಸುಮಾರು 5.8 ಲಕ್ಷ ಕೋಟಿಯಷ್ಟು ಖರ್ಚು ಮಾಡ್ತಾ ಇದೆ. ಇದು ಯಾವ ಯೋಜನೆ ಅಡಿಯಲ್ಲಿ? ಸಾಗರ್ ಮಾಲಾ ಯೋಜನೆಯ ಅಡಿಯಲ್ಲಿ 2035ರ ಹೊತ್ತಿಗೆ ಈ ಎಲ್ಲ ಇಂಪ್ರೂವ್ಮೆಂಟ್ ಅನ್ನ ಮಾಡಲಿಕ್ಕೆ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ಸ್ಲೋ ಗ್ರೋತ್ ಇನ್ ಶಿಪ್ಪಿಂಗ್. ಡಿಸ್ಪೈಟ್ ಹೈ ಇನ್ವೆಸ್ಟ್ಮೆಂಟ್, India's shipping industry is not growing fast and is losing business to foreign ships. ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೂ ಸಹ ನಮ್ಮ ಶಿಪ್ಪಿಂಗ್ ಇಂಡಸ್ಟ್ರಿ ಅಷ್ಟು ಚೆನ್ನಾಗಿ ಬೆಳವಣಿಗೆಯನ್ನ ಕಾಣ್ತಾ ಇಲ್ಲ, ವೇಗವಾಗಿ ಬೆಳೀತಾ ಇಲ್ಲ. ಅಂಡ್ ಮತ್ತೆ ಅದರ ಇನ್ನೊಂದೇನು ಪಾಯಿಂಟು, ಬಿಸ್ನೆಸ್, ಎಷ್ಟೋ ಬಿಸ್ನೆಸ್ಗಳು ಲಾಸ್ ಆಗ್ತಾ ಇದೆ. ಫಾರಿನ್ ಶಿಪ್ಗಳು ಹೆಚ್ಚು ಬಿಸ್ನೆಸ್ ಅನ್ನ ಹೆಚ್ಚು ಮುಂದೆ ಹೋಗ್ತಾ ಇದ್ದಾವೆ. ನಮ್ಮ ಭಾರತದ ಶಿಪ್ಪಿಂಗ್ ಇಂಡಸ್ಟ್ರಿ ಹಿಂದೆ ಬಿದ್ದಿದೆ. ಓಲ್ಡ್ ಶಿಪ್ಸ್ ಇಶ್ಯೂ. ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಮೆನಿ ಇಂಡಿಯನ್ ಶಿಪ್ಸ್ ಆರ್ ಟು ಓಲ್ಡ್. ಇನ್ನೂ ಹಳೆಯ ಕಾಲದ ಶಿಪ್ಸ್ ಗಳನ್ನ, ಹಡಗುಗಳನ್ನ ನಾವು ಬಳಸ್ತಾ ಇದ್ದೇವೆ. ಅವರೇಜ್ ಏಜ್ ವಾಸ್ 26 years ಬಟ್ ಇಂಪ್ರೂವ್ ಟು 21 years. ಮೊದಲೆಲ್ಲ ಸುಮಾರು 26 ವರ್ಷಗಳಿಂದ ಬಳಸ್ತಾ ಇರುವಂತಹ ಹಡಗುಗಳಿತ್ತು, ಈಗ ಅದು 21 ವರ್ಷಕ್ಕೆ ಬಂದಿದೆ. ಇಂಡಿಯಾಸ್ ರ್ಯಾಂಕಿಂಗ್ ಇನ್ ಶಿಪ್ ಓನರ್ಶಿಪ್ ಡ್ರಾಪ್ಡ್ ಫ್ರಾಮ್ 17 to 19. ನಮ್ಮ ಶಿಪ್ ಓನರ್ಶಿಪ್ ನ ರ್ಯಾಂಕಿಂಗು ಮೊದಲು 17 ಇತ್ತು, 17ನೇ ರ್ಯಾಂಕ್ ಅಲ್ಲಿ ಇದ್ವಿ, ಈಗ ಅದು 19ನೇ ರ್ಯಾಂಕಿಗೆ ಬಂದು ತಲುಪಿದೆ. Foreign ships are winning. Indian shipping is losing to foreign flagships in international trade and even within India. ಹೊರ ದೇಶಗಳಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ ಒಳಗಡೆ ಸಹ ಫಾರಿನ್ ಶಿಪ್ಗಳಿಗೆ, ವಿದೇಶದ ಹಡಗುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೀತಾ ಇದೆ. ಬಿಗ್ ಚಾಲೆಂಜಸ್ ಇನ್ ಶಿಪ್ ಬಿಲ್ಡಿಂಗ್. ಲ್ಯಾಕ್ ಆಫ್ ಮನಿ, ಹೈ ಕಾಸ್ಟ್ ಆಫ್ ಸ್ಟೀಲ್ ಅಂಡ್ ಸ್ಪೇರ್ ಪಾರ್ಟ್ಸ್ ಅಂಡ್ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಮೇಕ್ ಶಿಪ್ ಬಿಲ್ಡಿಂಗ್ ಡಿಫಿಕಲ್ಟ್ ಇನ್ ಇಂಡಿಯಾ. ಹಾಗಾದ್ರೆ ಏನು ಸಮಸ್ಯೆ ಹಾಗಾದ್ರೆ ನಮಗೆ ಅಂತಂದ್ರೆ, ಒಂದು ಲ್ಯಾಕ್ ಆಫ್ ಮನಿ, ಬೇಕಾಗಿರುವಷ್ಟು ಹಣ ಸಿಗ್ತಾ ಇಲ್ಲ, ಮತ್ತೆ ಹೈ ಕಾಸ್ಟ್ ಆಫ್ ಸ್ಟೀಲ್ ಅಂಡ್ ಸ್ಪೇರ್ ಪಾರ್ಟ್ಸ್, ಸ್ಟೀಲು ಮತ್ತೆ ಹಡಗುಗಳಿಗೆ ಬೇಕಾದ ಬೇರೆ ಬೇರೆ ಉಪಕರಣಗಳು ಮತ್ತೆ ಆ ಸ್ಪೇರ್ ಪಾರ್ಟ್ಸ್ ಗಳು ಇರುತ್ತಲ್ವ, ಹಡಗಿನ ಬೇರೆ ಬೇರೆ ಭಾಗಗಳು, ಅವುಗಳಿಗೆ ಆಗುವಂತ ಖರ್ಚು ತುಂಬಾ ಹೆಚ್ಚಿದೆ. ಮತ್ತೆ ಪುವರ್ ಇನ್ಫ್ರಾಸ್ಟ್ರಕ್ಚರ್, ದುರ್ಬಲವಾದ ಕಳಪೆಯಾದ ಮೂಲಸೌಕರ್ಯ. ಹೀಗಾಗಿ ಶಿಪ್ ಬಿಲ್ಡಿಂಗ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಟ್ಯಾಕ್ಸಸ್ ಮೇಕ್ ಇಟ್ ವರ್ಸ್. ಅದರ ಜೊತೆ ಇಂಡಿಯನ್ ಶಿಪ್ಸ್ ಪೇ ಮೋರ್ ಟ್ಯಾಕ್ಸಸ್ ದನ್ ಫಾರಿನ್ ಶಿಪ್ಸ್, ಮೇಕಿಂಗ್ ದಮ್ ಲೆಸ್ ಕಾಂಪಿಟೇಟಿವ್. ನಮ್ಮ ದೇಶದ ಶಿಪ್ಗಳಿಗೆ, ಹಡಗುಗಳಿಗೆ ಹೆಚ್ಚು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಹಾಗಾಗಿ ಅವು ಲೆಸ್ ಕಾಂಪಿಟೇಟಿವ್, ಅಂತಂದ್ರೆ ಬೇರೆ ದೇಶದ ಹಡಗುಗಳ ಜೊತೆ ಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗವರ್ಮೆಂಟ್ ಸಪೋರ್ಟ್. ದ ಗವರ್ಮೆಂಟ್ ಅನೌನ್ಸ್ಡ್ 25,000 crore ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅಂಡ್ ಗೇವ್ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಟು ಲಾರ್ಜ್ ವೆಸಲ್ಸ್. ಗವರ್ಮೆಂಟ್ ಏನ್ ಮಾಡಿದೆ, ಈಗ
ಸುಮಾರು 25,000 ಕೋಟಿಯಷ್ಟು ಹಣಕಾಸಿನ ಸಹಾಯವನ್ನ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಅಡಿಯಲ್ಲಿ ಕೊಡ್ತಾ ಇದೆ. ಮತ್ತೆ ಶಿಪ್ಪಿಂಗ್ ಇಂಡಸ್ಟ್ರಿಗಳಿಗೆ ಮತ್ತೆ ಲಾರ್ಜ್ ವೆಸಲ್ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಅನ್ನ ಕೊಡ್ತಾ ಇದೆ. ಇನ್ನೊಂದು ನಾಟ್ ಇನಫ್ ಫಂಡ್ಸ್. ದ 25,000 crore ಮೇ ನಾಟ್ ಬಿ ಇನಫ್. ಇಷ್ಟು ಕೊಟ್ಟರು ಅದು ಸಾಕಾಗತ್ತೆ ಅಂತ ಅಲ್ಲ. ಅಂಡ್ ಇಟ್ ಇಸ್ ಅನ್ಕ್ಲಿಯರ್ ಹೌ ಕ್ವಿಕ್ಲಿ ದ ಮನಿ ವಿಲ್ ಬಿ ಗಿವನ್. ಇಷ್ಟು ಸಾಕಾಗತ್ತೆ ಅಂತಲ್ಲ, ಅದ್ರ ಜೊತೆ ಈಗ ಬಿಡುಗಡೆ ಏನೋ ಮಾಡಿದ್ದಾರೆ, ಆದ್ರೆ ಯಾವಾಗ ಅದು ನಿಜವಾಗ್ಲೂ ಶಿಪ್ ಇಂಡಸ್ಟ್ರಿಗಳಿಗೆ ದೊರಕೋದು ಅನ್ನೋದು ಇನ್ನು ಪ್ರಶ್ನಾರ್ಥಕವಾಗಿ ಉಳಿದಿದೆ. ನೀಡ್ ಫಾರ್ ಗ್ರೀನ್ ಶಿಪ್ಸ್. ಇಂಡಿಯಾ ಮಸ್ಟ್ ಇನ್ವೆಸ್ಟ್ ನ್ಯೂ ಎಕೋ ಫ್ರೆಂಡ್ಲಿ ಶಿಪ್ಸ್ ಟು ರೆಡ್ಯೂಸ್ ಪೊಲ್ಯೂಷನ್ ಅಂಡ್ ಸ್ಟೇ ಕಾಂಪಿಟೇಟಿವ್. ಹಾಗಾಗಿ ನಾವು ಎಕೋ ಫ್ರೆಂಡ್ಲಿ ಅಂತಂದ್ರೆ ಪರಿಸರ ಸ್ನೇಹಿಯಾದ ಶಿಪ್ಗಳನ್ನ ಬಿಲ್ಡ್ ಮಾಡೋದ್ರ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡಬೇಕು. ಆಗ ಮಾತ್ರ ಪೊಲ್ಯೂಷನ್ ಕಡಿಮೆ ಮಾಡಬಹುದು ಮತ್ತೆ ಸ್ಪರ್ಧಾತ್ಮಕವಾಗಿ ಉಳಿಬಹುದು. ಮೋರ್ ರಿಫಾರ್ಮ್ಸ್ ನೀಡೆಡ್. ದ ಬಜೆಟ್ ಟುಕ್ ಸಮ್ ಸ್ಟೆಪ್ಸ್ ಟು ಹೆಲ್ಪ್ ಶಿಪ್ಪಿಂಗ್. ಬಜೆಟ್ ನಲ್ಲಿ ಕೆಲವು ಹೆಲ್ಪ್ ಮಾಡ್ತಾ ಇದ್ದಾರೆ ಬಜೆಟ್ ನ ಮೂಲಕ. ಬಟ್ ಬಿಗ್ ಟ್ಯಾಕ್ಸ್ ಇಶ್ಯೂಸ್ ಅಂಡ್ ಫಂಡಿಂಗ್ ಪ್ರಾಬ್ಲಮ್ ಸ್ಟಿಲ್ ರಿಮೇನ್. ಆದ್ರೆ ಟ್ಯಾಕ್ಸ್ ಇಶ್ಯೂ, ಹೆಚ್ಚು ತೆರಿಗೆ ತುಂಬಬೇಕಾಗತ್ತೆ, ಮತ್ತೆ ಫಂಡಿಂಗ್, ಬೇಕಾದಂತ ಹಣಕಾಸಿನ ಸಹಾಯ ಸಿಗ್ತಾ ಇಲ್ಲ. ಹೀಗಾಗಿ ಆ ಎರಡು ಪ್ರಾಬ್ಲಮ್ಗಳಿಂದಾಗಿ ಶಿಪ್ ಇಂಡಸ್ಟ್ರಿ ಇನ್ನು ಎಷ್ಟೋ ಬೆಳವಣಿಗೆಯನ್ನ ಕಾಣಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದು ಸಾಧನೆ ಆಗಬಹುದು, ಅದನ್ನು ನಾವು ಸಾಧಿಸಬಹುದು. ಇನ್ನು ಮುಂದಿನ ಆರ್ಟಿಕಲ್ ಕೆಳಗಡೆ ಇತ್ತಲ್ವಾ, ಕೈಂಡ್ ಆಫ್ ಜಾಬ್ಸ್ ನೀಡೆಡ್ ಫಾರ್ ದಿ ವಿಕಸಿತ್ ಭಾರತ್ ಗೋಲ್ GS2 GS3. ಇದು ಎಂಪ್ಲಾಯ್ಮೆಂಟ್ ಮತ್ತೆ ಪಾಲಿಸಿಗೆ ಸಂಬಂಧಪಟ್ಟಂತ ವಿಷಯ. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಜಾಬ್ ಕ್ರಿಯೇಷನ್ ಫೋಕಸ್. ಇಂಡಿಯಾ ನೀಡ್ಸ್ ಟು ಕ್ರಿಯೇಟ್ ದಿ ರೈಟ್ ಕೈಂಡ್ ಆಫ್ ಜಾಬ್ಸ್, ನಾಟ್ ಜಸ್ಟ್ ಎನಿ ಜಾಬ್ಸ್, ಟು ಬಿಲ್ಡ್ ಸ್ಟ್ರಾಂಗ್ ಫ್ಯೂಚರ್. ಈಗ ಭಾರತದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಉದ್ಯೋಗ ದೊರೆಬೇಕು, ಹಾಗಂತ ಯಾವ್ದಾವ್ದ್ರ ಉದ್ಯೋಗ ಕೊಟ್ರೆ ಆಗಲ್ಲ. ರೈಟ್ ಕೈಂಡ್ ಆಫ್ ಜಾಬ್, ಸರಿಯಾದ ಉದ್ಯೋಗಗಳನ್ನ ಕೊಟ್ರೆ ಮಾತ್ರ ಸುಸ್ಥಿರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಗವರ್ಮೆಂಟ್ ಜಾಬ್ ಸ್ಕೀಮ್. ದ 2024 ಬಜೆಟ್ ಇಂಟ್ರೊಡ್ಯೂಸ್ಡ್ ಅ ಜಾಬ್ ಸ್ಕೀಮ್ ಟು ಕ್ರಿಯೇಟ್ 4 crore ಜಾಬ್ಸ್ ಇನ್ 5 years ವಿತ್ 2 lakh crore ಫಂಡಿಂಗ್. 2024 ಬಜೆಟ್ ನಲ್ಲಿ ಏನು ಹೇಳಿದ್ರು, ಸುಮಾರು 4 ಕೋಟಿ ಜಾಬ್ಗಳನ್ನ ಕ್ರಿಯೇಟ್ ಮಾಡ್ತೇವೆ ಇನ್ನು 5 ವರ್ಷಗಳಲ್ಲಿ. ಅದಕ್ಕೆ 2 ಲಕ್ಷ ಕೋಟಿಯಷ್ಟು ಫಂಡಿಂಗ್ ಅನ್ನ ಕೊಟ್ಟಿದ್ರು. ಕ್ಲೈಮೇಟ್ ರೆಸಿಲಿಯಂಟ್ ಜಾಬ್ಸ್. ಇಂಡಿಯಾ ಮಸ್ಟ್ ಕ್ರಿಯೇಟ್ ಜಾಬ್ ದಟ್ ಹೆಲ್ಪ್ ಫೈಟ್ ಕ್ಲೈಮೇಟ್ ಚೇಂಜ್. ಹವಾಮಾನ ಬದಲಾವಣೆ ಆಗ್ತಾ ಇದೆಯಲ್ವಾ, ಅದನ್ನ ಫೈಟ್ ಮಾಡೋದಕ್ಕೆ ಸಹಾಯ ಆಗುವಂತಹ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು. ಲೈಕ್ ಎಲೆಕ್ಟ್ರಿಕ್ ರಿಕ್ಷಾಸ್ ಫಾರ್ ವಿಮೆನ್ ಡ್ರೈವರ್ಸ್ ಅಂಡ್ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್. ಈಗ ಮಹಿಳೆಯರಿಗೆ ಎಲೆಕ್ಟ್ರಿಕ್ ರಿಕ್ಷಾ ಕೊಡೋದಾಗಿರಬಹುದು, ಮತ್ತೆ ನವೀಕರಿಸಬಹುದಾದ ಇಂಧನಗಳಿಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ಗಳನ್ನ ಕೈಗೊಳ್ಳಬೇಕು. ಆ ಮೂಲಕ ಅಂತಹ ಜಾಬ್ಗಳನ್ನ ಕ್ರಿಯೇಟ್ ಮಾಡಬೇಕು. ಇನ್ನೊಂದು AI ರೆಸಿಲಿಯಂಟ್ ಜಾಬ್ಸ್. With AI replacing many jobs, new jobs should focus on human skills like creativity, healthcare and teaching. ಮುಖ್ಯವಾಗಿ AI ಎಷ್ಟೋ ಫೀಲ್ಡ್ಗಳನ್ನ ರಿಪ್ಲೇಸ್ ಮಾಡ್ತಾ ಇದೆ. ಹಾಗಾಗಿ ಈಗ ಮುಂದೆ ಬರುವಂತಹ ಜಾಬ್ಗಳು ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಆಗಿರಬೇಕು? ಕ್ರಿಯೇಟಿವಿಟಿ, ಸೃಜನಶೀಲತೆ ಮೇಲೆ, ಹೆಲ್ತ್ ಕೇರ್, ಮೆಡಿಕಲ್ ಮತ್ತೆ ಟೀಚಿಂಗ್. ಈ ಫೀಲ್ಡ್ಗಳಲ್ಲಿ ಕ್ರಿಯೇಟಿವಿಟಿಗೆ ಹೆಚ್ಚು ಅವಕಾಶ ಇರುತ್ತೆ. ಮತ್ತೆ ಈ ಫೀಲ್ಡ್ಗಳಿಗೆ ಯಾವತ್ತೂ ಕೆಲವೊಂದ್ಸಾರಿ ಏನಾಗುತ್ತೆ, ಭಾರತದಂತ ದೇಶದಲ್ಲಿ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಈ ಫೀಲ್ಡ್ಗಳಲ್ಲಿ ಇನ್ನೂ ಹೆಚ್ಚು ಅವಕಾಶಗಳಿದೆ. ಈ ಟೆಕ್ ಜಾಬ್ಗಳು ಏನಾಗ್ಬಿಡುತ್ತೆ, ಬೇಗ AI ರಿಪ್ಲೇಸ್ ಮಾಡ್ಕೋಬಹುದು. ಯಾಕೆಂದ್ರೆ ಕಾರ್ಪೊರೇಟ್ ಕಂಪನಿಗಳ ಉದ್ದೇಶ ಲಾಭವನ್ನು ಹೆಚ್ಚು ಮಾಡೋದು, ಜನರನ್ನ ಕಡಿಮೆ ಮಾಡೋದು. ಅಂತಂದ್ರೆ ಜನರ ಬದಲು ಮಷಿನ್ಗಳನ್ನ ಯೂಸ್ ಮಾಡಿದ್ರೆ ಅವರ ಲಾಭ ಹೆಚ್ಚುತ್ತೆ. ಆದ್ರೆ ಕ್ರಿಯೇಟಿವಿಟಿ, ಹೆಲ್ತ್ ಕೇರ್ ಮತ್ತೆ ಟೀಚಿಂಗ್ ಈ ಫೀಲ್ಡ್ ಅಲ್ಲಿ ಹೆಚ್ಚು ಜಾಬ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ರೂರಲ್ ಯೂತ್ ಆಸ್ಪಿರೇಷನ್ಸ್. ಯಂಗ್ ಪೀಪಲ್ ಇನ್ ವಿಲೇಜಸ್ ನೀಡ್ ಬೆಟರ್ ಎಜುಕೇಶನ್, ಕಾನ್ಫಿಡೆನ್ಸ್ ಅಂಡ್ ಜಾಬ್ ಆಪರ್ಚುನಿಟೀಸ್ ಬಿಯಾಂಡ್ ಫಾರ್ಮಿಂಗ್. ಮುಖ್ಯವಾಗಿ ಹಳ್ಳಿಯಲ್ಲಿರುವ ಯುವಕರಿಗೆ ಸರಿಯಾದ ಎಜುಕೇಶನ್ ಬೇಕು, ಅವರಿಗೆ ಕಾನ್ಫಿಡೆನ್ಸ್ ಅನ್ನು ತುಂಬಬೇಕು, ಮತ್ತೆ ಫಾರ್ಮಿಂಗ್ ಮಾತ್ರ ಅಲ್ಲ, ಅದ್ರ ಜೊತೆ ಬೇರೆದನ್ನು ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಹೇಗೆ ಬೇರೆ ಬೇರೆ ಹೊಸ ಹೊಸ ಜಾಬ್ಗಳು ಬರ್ತಾ ಇದೆ ಅನ್ನೋದನ್ನ ಅವರಿಗೆ ತಿಳಿಸ್ಕೊಡ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಫಾರ್ ಜಾಬ್ಸ್. ಬಿಲ್ಡಿಂಗ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್ ಸೆಂಟರ್ಸ್ ಫಾರ್ ಫಾರ್ಮ್ ಪ್ರಾಡಕ್ಟ್ಸ್ ಕ್ಯಾನ್ ಕ್ರಿಯೇಟ್ ಮಿಲಿಯನ್ಸ್ ಆಫ್ ಫಾರ್ಮ್ ಜಾಬ್ಸ್. ಏನ್ ಹೇಳ್ತಾ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳನ್ನ ನಿರ್ಮಿಸೋದು, ಸ್ಟೋರೇಜ್ ಮತ್ತೆ ಪ್ರೊಸೆಸಿಂಗ್ ಸೆಂಟರ್ಸ್ ಫಾರ್ ಫಾರ್ಮ್ ಪ್ರಾಡಕ್ಟ್ಸ್. ಕೃಷಿ ಉತ್ಪನ್ನಗಳಿರುತ್ತಲ್ವಾ, ಅದಕ್ಕೆ ಸ್ಟೋರೇಜ್ ಅಂದ್ರೆ ಒಂದು ಕಡೆ ಅದನ್ನ ಸ್ಟೋರ್ ಮಾಡೋದಕ್ಕೆ ಮತ್ತೆ ಅದನ್ನ ಪ್ರೊಸೆಸ್ ಮಾಡುವಂತಹ ಸೆಂಟರ್ಗಳನ್ನ ಸ್ಥಾಪಿಸೋದು. ಅದರಿಂದ ಫಾರ್ಮಿಂಗ್ ಬಿಟ್ಟು ಬೇರೆ ರೀತಿಯ ಪ್ರೊಸೆಸಿಂಗ್ ಸಂಬಂಧಪಟ್ಟ ಹಾಗೆ ಮಿಲಿಯನ್ಸ್ ಜಾಬ್ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ರೆಡ್ಯೂಸಿಂಗ್ ಇಂಪೋರ್ಟ್ ಡಿಪೆಂಡೆನ್ಸ್. ಇಂಡಿಯಾ ಶುಡ್ ಬೂಸ್ಟ್ ಲೋಕಲ್ ಪ್ರೊಡಕ್ಷನ್ ಆಫ್ ಎಡಿಬಲ್ ಆಯಿಲ್ಸ್ ಟು ರೆಡ್ಯೂಸ್ ಇಟ್ಸ್ 57% ಇಂಪೋರ್ಟ್ ಡಿಪೆಂಡೆನ್ಸ್. ಅಂತಂದ್ರೆ ನಮ್ಮ ಲೋಕಲ್ ಪ್ರೊಡಕ್ಷನ್, ಸ್ಥಳೀಯ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು. ಯಾವುದ್ರದ್ದು? ಎಡಿಬಲ್ ಆಯಿಲ್ ಅಂತಂದ್ರೆ ಖಾದ್ಯ ತೈಲಗಳು ಅಂತ ಹೇಳ್ತೀವಲ್ವಾ, ನಾವು ಸೇವಿಸುವ ಬೇರೆ ಬೇರೆ ತೈಲಗಳು, ಅದರ ಲೋಕಲ್ ಪ್ರೊಡಕ್ಷನ್ ಅನ್ನು ಹೆಚ್ಚು ಮಾಡಬೇಕು. ಆಗ ನಾವು ಇಂಪೋರ್ಟ್, ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಲ್ವಾ, ಇಂಪೋರ್ಟ್ ಮೇಲಿನ 57% ಅನ್ನು ನಾವು ಕಡಿಮೆ ಮಾಡಬಹುದು. ಅಷ್ಟು ಪರ್ಸೆಂಟ್ ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ.
Government private partnership. Public and private companies should work together to create a large scale businesses and more jobs. ಮುಖ್ಯವಾಗಿ ಸರ್ಕಾರ ಹಾಗೂ ಖಾಸಗಿ ಸಂಸ್ಥೆಗಳು ಒಟ್ಟಿಗೆ ಕೆಲಸ ಮಾಡಿ ದೊಡ್ಡ ಮಟ್ಟದ ಬಿಸ್ನೆಸ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಅದರಿಂದ ಬಹಳಷ್ಟು ಜನರಿಗೆ ಜಾಬ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಅವರಿಗೆ ಉದ್ಯೋಗಗಳನ್ನ ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. Support for local businesses. Small and local businesses need to help to grow and sell their products in bigger markets. ಚಿಕ್ಕ ಚಿಕ್ಕ ಉದ್ಯಮಗಳಿರುತ್ತೆ, ಆದರೆ ಅವರಿಗೆ ಸರಿಯಾದ ಅವಕಾಶಗಳು ದೊರೆತಾ ಇರೋದಿಲ್ಲ. ಅವರಿಗೆ ಒಂದು ಸಪೋರ್ಟ್ ಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರ ಸಪೋರ್ಟ್ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಆ ಮಾರ್ಕೆಟ್ಗಳು ಬೆಳೆಯೋ ರೀತಿ ನೋಡ್ಕೋಬೇಕು. ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ಇನ್ಸ್ಟೆಡ್ ಆಫ್ ಜಸ್ಟ್ ಶಾರ್ಟ್ ಟರ್ಮ್ ಟ್ಯಾಕ್ಸ್ ಬೆನಿಫಿಟ್ಸ್, ಇಂಡಿಯಾ ನೀಡ್ಸ್ ರಿಯಲ್ ರಿಫಾರ್ಮ್ಸ್ ಟು ಕ್ರಿಯೇಟ್ ಲಾಸ್ಟಿಂಗ್ ಜಾಬ್ ಆಪರ್ಚುನಿಟೀಸ್. ಈಗ ಯಾವುದೋ ಒಂದು ಅವಕಾಶ ಬಂದಿದೆ ಅಂತ ಆ ಒಂದು ಜಾಬ್ ನ ಕ್ರಿಯೇಟ್ ಮಾಡೋದಲ್ಲ, ದೂರದರ್ಶಿತ್ವವನ್ನು ಇಟ್ಟುಕೊಂಡು, ದೀರ್ಘಕಾಲಿಕವಾದ ಯೋಜನೆ ಇಟ್ಟುಕೊಂಡು ಸುಸ್ಥಿರವಾದಂತಹ ಜಾಬ್ ಆಪರ್ಚುನಿಟಿಗಳನ್ನ, ಉದ್ಯೋಗಾವಕಾಶಗಳನ್ನ ದೊರಕಿಸಿಕೊಡ್ಲಿಕ್ಕೆ ಭಾರತ ಮುಂದಾಗಬೇಕು ಅಂತ ಈ ಆರ್ಟಿಕಲ್ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ಮೇನ್ಸ್ ಕ್ವಶನ್ ನಿಮ್ಗೋಸ್ಕರ ಒಂದಿದೆ. ಇಂಡಿಯಾ ನೀಡ್ಸ್ ಟು ಕ್ರಿಯೇಟ್ ನಾಟ್ ಜಸ್ಟ್ ಮೋರ್ ಜಾಬ್ಸ್ ಬಟ್ ದಿ ರೈಟ್ ಕೈಂಡ್ ಆಫ್ ಜಾಬ್ಸ್ ಫಾರ್ ಸಸ್ಟೈನೇಬಲ್ ಫ್ಯೂಚರ್. Discuss the key challenges and solutions in ensuring job creation that aligns with climate resilience, AI disruption, rural aspirations and economic self-reliance. ಇಷ್ಟೊತ್ತು ಕೇಳಿದ್ರಲ್ಲ, ಹಾಗಾಗಿ ಅದನ್ನ ಇನ್ನೊಂದ್ಸರಿ ರೀಕಾಲ್ ಮಾಡಿಕೊಂಡು ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಎಡಿಟೋರಿಯಲ್ ಇತ್ತು ಪಕ್ಕದಲ್ಲಿ, ನೋಡಿದ್ರ ಗ್ರೀನ್ ಅಂಡ್ ಕ್ಲೀನ್ ಅಂತ. ಅದ್ರ ಬಗ್ಗೆ ನೋಡೋದಾದ್ರೆ, ಗ್ರೋವಿಂಗ್ ಕ್ಲೀನ್ ಎನರ್ಜಿ ಬಜೆಟ್. India's budget for renewable energy has increased significantly from 1535 crore rupees in 2015 to 32,626 crore in 2025. But funds are often not fully used. ಮೊದಲು 2015ರಲ್ಲಿ ಈ ಯಾವುದಕ್ಕೆ, ರಿನ್ಯೂಯಬಲ್ ಎನರ್ಜಿಗೆ ಅಂತಂದ್ರೆ ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಗೆ ನಮ್ಮ ಬಜೆಟ್ ಎಷ್ಟಿತ್ತು? ಸುಮಾರು 1535 ಕೋಟಿ ಎಷ್ಟಿತ್ತು. ಈಗ ಅದು 32,000 ಅಷ್ಟು ಆ ಕೋಟಿ ಆ ಲೆವೆಲ್ಗೆ ಬಂದಿದೆ 2025ರಲ್ಲಿ. ಆದ್ರೆ ಆ ಫಂಡ್ಸ್ ಇರುತ್ತಲ್ವ, ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ. ಅಷ್ಟು ಬಂದಿದ್ರು ಸಹ ಫುಲ್ಲಿ ಯೂಸ್ ಆಗ್ತಾ ಇಲ್ಲ ಅದು ಅಂತ ಹೇಳ್ತಿದ್ದಾರೆ. PM Kusum scheme struggles. The government launched PM Kusum in 2019 to promote solar energy in farming. ಕುಸುಮ್ ಬಂದಿದ್ದು ಯಾಕೆ? PM ಕುಸುಮ್ ಯೋಜನೆ ಮುಖ್ಯವಾಗಿ ಫಾರ್ಮಿಂಗ್ ಅಲ್ಲಿ, ಕೃಷಿಯಲ್ಲಿ ಸೋಲಾರ್ ಎನರ್ಜಿಯನ್ನ, ಸೌರಶಕ್ತಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ. ಬಟ್ ಇಟ್ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್ ವೆಲ್. ಅಷ್ಟೇನು ಚೆನ್ನಾಗಿ ಅದು ಕಾರ್ಯನಿರ್ವಹಿಸಲಿಲ್ಲ. ವಿತ್ ವೆರಿ ಲಿಟಲ್ ಕೆಪಾಸಿಟಿ ಇನ್ಸ್ಟಾಲ್ಡ್. ದೊಡ್ಡ ಮಟ್ಟದ ಯೋಜನೆ ಹಾಕೊಂಡಿದ್ರು, ಆದ್ರೆ ಅಂದ್ಕೊಂಡಷ್ಟು ಸೌರಶಕ್ತಿಯನ್ನ ಎಲ್ಲರೂ ಅಳವಡಿಸಿಕೊಳ್ಳಿಲ್ಲ. ಹೆವಿ ಡಿಪೆಂಡೆನ್ಸ್ ಆನ್ ಕೋಲ್. ಕಲ್ಲಿದ್ದಲಿನ ಮೇಲೆ ಅತಿಯಾದ ಅವಲಂಬನೆ. ಇವನ್ ದೋ ರಿನ್ಯೂಯಬಲ್ ಎನರ್ಜಿ ಮೇಕ್ಸ್ ಅಪ್ 46% ಆಫ್ ಇಂಡಿಯಾಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ, 70% ಆಫ್ ಎಲೆಕ್ಟ್ರಿಸಿಟಿ ಸ್ಟಿಲ್ ಕಮ್ ಫ್ರಮ್ ಕೋಲ್, ಶೋವಿಂಗ್ ದಿ ನೀಡ್ ಫಾರ್ ಬೆಟರ್ ಎನರ್ಜಿ ಸ್ಟೋರೇಜ್. ಅಂತಂದ್ರೆ ಈಗ ಭಾರತದಲ್ಲಿ ಸುಮಾರು ರಿನ್ಯೂಯಬಲ್ ಎನರ್ಜಿ ಬರ್ತಾ ಇರೋದು ಯಾವುದರಿಂದ? 46% ಬರ್ತಾ ಇರೋದು ರಿನ್ಯೂಯಬಲ್ ಎನರ್ಜಿಯಿಂದ, ಭಾರತದ ಶಕ್ತಿಯ ಸಂಪನ್ಮೂಲಗಳಲ್ಲಿ. ಆದ್ರೆ ಸುಮಾರು 70% ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಕೋಲ್ ಮೇಲೆ, ಅಂತಂದ್ರೆ ಕಲ್ಲಿದ್ದಲಿನ ಮೇಲೆ ಡಿಪೆಂಡ್ ಹಾಕೊಂಡಿದೆ. ಹಾಗಾಗಿ ಇನ್ನಷ್ಟು ಬೆಟರ್ ಎನರ್ಜಿ ಸ್ಟೋರೇಜ್ ನ ಸಾಧ್ಯತೆ ನಮಗೆ ಒಂದು ಅವಶ್ಯಕತೆ ಇದೆ ಅಂತ. ಇಂಪೋರ್ಟ್ ಡಿಪೆಂಡ್ ಆನ್ ಚೀನಾ. ಇಂಡಿಯಾ ಇಂಪೋಸ್ಡ್ ಹೈ ಟ್ಯಾಕ್ಸ್ ಆನ್ ಇಂಪೋರ್ಟೆಡ್ ಸೋಲಾರ್ ಮಾಡ್ಯೂಲ್ಸ್ ಅಂಡ್ ಸೆಲ್ಸ್ ಟು ಬೂಟ್ ಲೋಕಲ್ ಪ್ರೊಡಕ್ಷನ್. ಅಂತಂದ್ರೆ ಬೇರೆ ಕಡೆ ತರಿಸ್ಕೊಳ್ತಾ ಇದೀವಲ್ವಾ, ಈಗ ಸೋಲಾರ್ ಮಾಡ್ಯೂಲ್ಗಳನ್ನ, ಆ ಸೌರಶಕ್ತಿ ಫಲಕಗಳನ್ನಾಗಿರ್ಬಹುದು, ಬೇರೆ ಬೇರೆ ಉತ್ಪನ್ನಗಳಾಗಿರ್ಬಹುದು, ಅದ್ರ ಮೇಲೆ ಹೈ ಟ್ಯಾಕ್ಸ್ ಹಾಕಿದೀವಿ. ಅಂತಂದ್ರೆ ಯಾಕೆ ಹಾಕಿದ್ದು? ಹೈ ಟ್ಯಾಕ್ಸ್ ಹಾಕಿದ್ರೆ ಆ ಕಡೆಯಿಂದ ಬರೋದು ಕಡಿಮೆ ಆಗುತ್ತೆ, ನಮ್ಮ ದೇಶದಲ್ಲೇ ಹೆಚ್ಚು ಉತ್ಪಾದನೆಗೆ ಉತ್ತೇಜನ ದೊರೆಯುತ್ತೆ ಅಂತ. ಬಟ್ ದಿಸ್ ಲೆಡ್ ಟು ಹೈಯರ್ ಪ್ರೈಸಸ್ ಅಂಡ್ ಸ್ಲೋವರ್ ಸೋಲಾರ್ ಪವರ್ ಗ್ರೋತ್. ಆದ್ರೆ ಅಲ್ಲಿ ಹೇಗೂ ಹೆಚ್ಚು ಟ್ಯಾಕ್ಸ್ ಹಾಕಿದ್ವಿ, ಅಲ್ಲಿಂದ ತರಿಸ್ಕೊಳ್ಳೋದು ನಿಲ್ಲಿಲ್ಲ, ಹಾಗಾಗಿ ಪ್ರೈಸ್ ಹೆಚ್ಚಾಯ್ತು ಅಷ್ಟೇ. ಭಾರತದಲ್ಲಿ ಅದು ಉತ್ಪಾದನೆ ಏನು ಹೆಚ್ಚಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೀಡ್ ಫಾರ್ ಕ್ರಿಟಿಕಲ್ ಮಿನರಲ್ಸ್. ಮತ್ತೆ ಇದನ್ನ ಕೇಳ್ತಾನೆ ಇದ್ದೀವಿ. ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಚೀನಾ, ಇಂಡಿಯಾ ಮಸ್ಟ್ ಡೆವಲಪ್ ಅ ಫೇರ್ ಅಂಡ್ ಎಫಿಷಿಯಂಟ್ ಸಿಸ್ಟಮ್ ಫಾರ್ ಮೈನಿಂಗ್ ಅಂಡ್ ಯೂಸಿಂಗ್ ಕ್ರಿಟಿಕಲ್ ಮಿನರಲ್ಸ್ ನೀಡೆಡ್ ಫಾರ್ ಕ್ಲೀನ್ ಎನರ್ಜಿ. ಕ್ರಿಟಿಕಲ್ ಮಿನರಲ್ ಅಂತಂದ್ರೆ ನೀವು ಕೇಳುತ್ತೀರಾ, ಇವಿ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಲಿಥಿಯಂ ಮುಂತಾದ ಮಿನರಲ್ಗಳು ಅದರಲ್ಲಿ ಬರುತ್ತೆ. ಅದರ ಹೆಚ್ಚು ಪ್ರಮಾಣ ಇರುವುದು ಚೀನಾದಲ್ಲಿ. ಹಾಗಾಗಿ ಭಾರತವು ಸಹ ಚೀನಾವನ್ನೇ ಅವಲಂಬಿಸಿಕೊಂಡಿದೆ. ಇದಕ್ಕೆ ಪರಿಹಾರ ಏನು? ಭಾರತ ಮೈನಿಂಗ್ ಮಾಡಬೇಕು, ಕ್ರಿಟಿಕಲ್ ಮಿನರಲ್ಗಳನ್ನ ಹೊರತೆಗಿಬೇಕು, ಮತ್ತೆ ಕ್ಲೀನ್ ಎನರ್ಜಿಯ ಕಡೆ ಮುಂದುವರಿಯಬೇಕು. ಹಾಗಾಗಿ ಹಾಗೆ ಮಾಡಿದಾಗ ನಾವು ಇನ್ನಷ್ಟು ಚೆನ್ನಾಗಿ ಈ ಶಕ್ತಿ ಸಂಪನ್ಮೂಲಗಳನ್ನ ಬಳಸ್ಕೋಬಹುದು. ಇದಾದ ನಂತರ ಈ ಕಡೆ ನೋಡಿದ್ರಲ್ಲ, ಎಲಿಮಿನೇಟಿಂಗ್ ಎಲಿಟಿಸಮ್ ಇನ್ ಮೆಂಟಲ್ ಹೆಲ್ತ್. ಈ ಆರ್ಟಿಕಲ್ ಏನ್ ಹೇಳುತ್ತೆ? ಇದರಲ್ಲಿ ನೀವು ನೋಡಿರಬಹುದು, ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣಿಸ್ತಾ ಇರಬಹುದು ಅಂದ್ಕೊಂಡಿದ್ದಾನೆ. ಇದರಲ್ಲಿ ಕೆಲವು ಜಾಬ್ಸ್ ಗಳ ಬಗ್ಗೆ ಹೇಳಿದ್ದಾರೆ. ಫಸ್ಟ್
ಡಿಫರೆಂಟ್ ಟೈಪ್ಸ್ ಆಫ್ ವರ್ಕರ್ಸ್ ಅಂತಂದ್ರೆ ಯಾವ್ಯಾವ ತರ ವರ್ಕರ್ ಅನ್ನ ಡಿವೈಡ್ ಮಾಡಿದ್ದಾರೆ ಅಂತ ನಾವು ಇನ್ಫಾರ್ಮೇಶನ್ ಇಟ್ಕೊಳ್ಳೋದು ಒಳ್ಳೇದು. ವೈಟ್ ಕಾಲರ್ ವರ್ಕರ್ಸ್ ಯಾರು ಹೇಗಂದ್ರೆ ದೀಸ್ ವರ್ಕರ್ಸ್ ಯೂಶುವಲಿ ಹ್ಯಾವ್ ಆಫೀಸ್ ಬೇಸ್ಡ್ ಜಾಬ್ಸ್ ದಟ್ ರಿಕ್ವೈರ್ ಮೆಂಟಲ್ ಸ್ಕಿಲ್ಸ್ ರಾದರ್ ದನ್ ಫಿಸಿಕಲ್ ಲೇಬರ್. ಹೋಗಿ ಮೈ ಕೈ ಶ್ರಮ ಇರೋದಿಲ್ಲ ಇಲ್ಲಿ, ಹೆಚ್ಚಾಗಿ ಮೆಂಟಲ್ ಸ್ಕಿಲ್ಸ್ ಅಂದ್ರೆ ಬುದ್ಧಿಯನ್ನು ಉಪಯೋಗಿಸುವಂತಹ ಜಾಬ್ಗಳು ಇದು. ಉದಾಹರಣೆಗೆ ಇಂಜಿನಿಯರ್ಸ್, ಅಕೌಂಟೆಂಟ್, ಸಾಫ್ಟ್ವೇರ್ ಡೆವಲಪರ್ಸ್, ಮ್ಯಾನೇಜರ್ಸ್, ಇದೆಲ್ಲ ವೈಟ್ ಕಾಲರ್ ಜಾಬ್ಗಳು. ದೇ ಆಫನ್ ವರ್ಕ್ ಇನ್ ಕಾರ್ಪೊರೇಟ್ ಸೆಟ್ಟಿಂಗ್, ಮುಖ್ಯವಾಗಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇರ್ತಾರೆ. ಅರ್ನಿಂಗ್ ಸ್ಯಾಲರೀಸ್ ರಾದರ್ ದೆನ್ ಹವರ್ಲಿ ವೇಜಸ್. ಇವರಿಗೆ ಒಂದು ಗಂಟೆಗೆ ಎಷ್ಟು ಅಂತ ದುಡ್ಡು ಬರೋದಿಲ್ಲ, ಅದರ ಬದಲಾಗಿ ಸ್ಯಾಲರಿ ಅಂದ್ರೆ ಮಂತ್ಲಿ ಸ್ಯಾಲರಿ ಬರ್ತಾ ಇರುತ್ತೆ. ಇದು ವೈಟ್ ಕಾಲರ್ ಜಾಬ್. ಬ್ಲೂ ಕಾಲರ್ ಜಾಬ್, ಆ ಬ್ಲೂ ಕಾಲರ್ ವರ್ಕರ್ಸ್ ಅಂತಂದ್ರೆ ಯಾರು? ಪರ್ಫಾರ್ಮ್ ಮ್ಯಾನ್ಯುವಲ್ ಲೇಬರ್ ಆಫನ್ ಇನ್ ಇಂಡಸ್ಟ್ರೀಸ್ ಲೈಕ್ ಕನ್ಸ್ಟ್ರಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಮೇಂಟೆನೆನ್ಸ್. ಮುಖ್ಯವಾಗಿ ಇವರು ಫಿಸಿಕಲ್ ವರ್ಕ್ ಮಾಡ್ತಾ ಇರ್ತಾರೆ. ಫ್ಯಾಕ್ಟರಿಯಲ್ಲಿ ಎಲೆಕ್ಟ್ರಿಷಿಯನ್ಸ್, ಪ್ಲಂಬರ್ಸ್, ಮೆಕ್ಯಾನಿಕ್ಸ್, ಇವರೆಲ್ಲ ಯಾರು? ಬ್ಲೂ ಕಾಲರ್ ವರ್ಕರ್ಸ್. ದೇ ಯೂಶುವಲಿ ಅರ್ನ್ ವೇಜಸ್ ಬೇಸ್ಡ್ ಆನ್ ಅವರ್ಸ್ ವರ್ಕ್ಡ್ ಆರ್ ಔಟ್ಪುಟ್. ಅಂತಂದ್ರೆ ಎಷ್ಟು ಹೊತ್ತು ಕೆಲಸ ಮಾಡಿದ್ದಾರೆ ಅಥವಾ ಯಾವ ತರ ಕೆಲಸ ಮಾಡಿದ್ದಾರೆ ಅಥವಾ ಅವರು ಮಾಡಿದ ಕೆಲಸದಿಂದ ಏನೇನು ರಿಸಲ್ಟ್ ಬಂದಿದೆ ಅನ್ನೋದ್ರ ಮೇಲೆ, ಔಟ್ಪುಟ್ ಮೇಲೆ ಅವರಿಗೆ ವೇಜಸ್ ಅಂತಂದ್ರೆ ಕೂಲಿಯನ್ನ ಕೊಡ್ತಾರೆ. ಕೂಲಿ ಅಥವಾ ಸಂಬಳ ಅಂತ ನಾವು ಹೇಳೋದು ಮಂತ್ಲಿ ಹೇಳ್ತೇವೆ. ವೇಜಸ್ ಅಂತ ಅವರ್ಲಿ ವೇಜಸ್ ಹೇಳ್ತೇವೆ. ಇನ್ನು ಪಿಂಕ್ ಕಾಲರ್ ಜಾಬ್ಸ್ ಅಂತಂದ್ರೆ ಟಿಪಿಕಲಿ ಇನ್ ದಿ ಸರ್ವಿಸ್ ಇಂಡಸ್ಟ್ರಿ ವ್ಯಾರ್ ಹಿಸ್ಟೋರಿಕಲಿ ಅಸೋಸಿಯೇಟೆಡ್ ವಿತ್ ವಿಮೆನ್, ದೋ ದಟ್ ಇಸ್ ಚೇಂಜಿಂಗ್. ಅಂತಂದ್ರೆ ಹಿಂದೆಲ್ಲ ಈ ಪಿಂಕ್ ಕಾಲರ್ ಜಾಬ್ ಅಂತ ಹೇಳ್ತಾ ಇದ್ರು. ಈಗ ನರ್ಸ್, ಟೀಚರ್ಸ್, ರಿಟೇಲ್ ವರ್ಕರ್ಸ್, ಹಾಸ್ಪಿಟಾಲಿಟಿ ಸ್ಟಾಫ್, ಇದರಲ್ಲೆಲ್ಲ ಅಂತಂದ್ರೆ ನರ್ಸ್ಗಳಾಗಿರ್ಬಹುದು, ಟೀಚರ್ಗಳಾಗಿರ್ಬಹುದು, ಇದು ಮಹಿಳೆಯರಿಗೆ ಮಾತ್ರ ಸೀಮಿತವಾದಂತಹ ಜಾಬ್ಗಳು ಅಂತ ಒಂದು ಕಲ್ಪನೆ ಇತ್ತು. ಅದಕ್ಕೆ ಪಿಂಕ್ ಕಾಲರ್ ಜಾಬ್ ಅಂತ ಮೊದಲು ಕರೀತಾ ಇದ್ರು. ಈಗ ಈ ಪರಿಕಲ್ಪನೆ ನಿಧಾನವಾಗಿ ಮರೆಯಾಗ್ತಾ ಇದೆ. ದೇ ಫೋಕಸ್ ಆನ್ ಕಸ್ಟಮರ್ ಸರ್ವಿಸ್, ಕೇರ್ ಗಿವಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್. ಮುಖ್ಯವಾಗಿ ಚೆನ್ನಾಗಿ ನೋಡ್ಕೊಳ್ಳೋದು, ಈಗ ನರ್ಸ್ಗಳು, ಟೀಚರ್ಗಳ ಇರ್ತಾರಲ್ವಾ, ಕಸ್ಟಮರ್ ಸರ್ವಿಸ್, ಹೀಗೆ ಮುಂತಾದ ವಿಷಯಗಳಲ್ಲಿ, ಮುಂತಾದ ಜಾಬ್ಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಇನ್ನು ಮುಂದಿನದು ಗ್ರೇ ಕಾಲರ್ ವರ್ಕರ್ಸ್. ಇವ್ರು ಯಾರು? ಸ್ಕಿಲ್ಸ್ ದಟ್ ಫಾಲ್ ಬಿಟ್ವೀನ್ ಬ್ಲೂ ಕಾಲರ್ ಅಂಡ್ ವೈಟ್ ಕಾಲರ್. ಬ್ಲೂ ಮತ್ತೆ ವೈಟ್ ಕಾಲರ್ ಅಂತ ಹೇಳಿದ್ವಲ್ವಾ, ಎರಡು ಸ್ಕಿಲ್ಗಳು ಸ್ವಲ್ಪ ಎರಡು ಇರುತ್ತೆ ಇವರಲ್ಲಿ ಆಲ್ಮೋಸ್ಟ್. ಪೊಲೀಸ್ ಆಫೀಸರ್ಸ್, ಪ್ಯಾರಾಮೆಡಿಕ್ಸ್, ಮಿಲಿಟರಿ ಪರ್ಸನಲ್, ಟೆಕ್ನಿಷಿಯನ್ಸ್, ಇವರೆಲ್ಲ ಗ್ರೇ ಕಾಲರ್ ವರ್ಕ್ ಅಲ್ಲಿ ಬರ್ತಾರೆ. ದೇರ್ ವರ್ಕ್ ಆಫನ್ ಇನ್ವಾಲ್ವ್ಸ್ ಬೋತ್ ಫಿಸಿಕಲ್ ಲೇಬರ್ ಅಂಡ್ ಸ್ಪೆಷಲೈಸ್ ನಾಲೆಜ್. ಅವರಿಗೆ ನಾಲೆಜ್ ಇರಬೇಕಾಗುತ್ತೆ, ಮತ್ತೆ ಫಿಸಿಕಲ್ ಲೇಬರ್ ಅಂತಂದ್ರೆ ದೇಹಕ್ಕೆ ಶ್ರಮನೂ ಬೇಕಾಗುತ್ತೆ, ದೇಹದ ಶ್ರಮನೂ ಅದರಲ್ಲಿ ಇರುತ್ತೆ. ಇನ್ನು ಗ್ರೀನ್ ಕಾಲರ್ ವರ್ಕರ್ಸ್ ಅಂತಂದ್ರೆ ದೀಸ್ ಆರ್ ಜಾಬ್ಸ್ ರಿಲೇಟೆಡ್ ಟು ಎನ್ವೈರನ್ಮೆಂಟ್ ಅಂಡ್ ಸಸ್ಟೈನಬಿಲಿಟಿ. ಗ್ರೀನ್ ಅಂತ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬಹುದು, ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಿಸಿದ ಕೆಲಸಗಳನ್ನ ಮಾಡುವರು. ಎನ್ವೈರನ್ಮೆಂಟ್ ಮತ್ತೆ ಸಸ್ಟೈನಬಿಲಿಟಿ, ಸುಸ್ಥಿರತೆಗೆ ಸಂಬಂಧಪಟ್ಟಂತದ್ದು. ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲರ್ಸ್, ಎನ್ವೈರನ್ಮೆಂಟಲ್ ಇಂಜಿನಿಯರ್ಸ್, ವಿಂಡ್ ಟರ್ಬೈನ್ ಟೆಕ್ನಿಷಿಯನ್ಸ್, ಇವರೆಲ್ಲ ಯಾವ್ದ್ರಲ್ಲಿ ಬರ್ತಾರೆ? ಗ್ರೇ ಕಾಲರ್ ವರ್ಕರ್ ಅಲ್ಲಿ. ದೇರ್ ವರ್ಕ್ ಹೆಲ್ಪ್ ಪ್ರಮೋಟ್ ಕ್ಲೀನ್ ಎನರ್ಜಿ ಅಂಡ್ ಕನ್ಸರ್ವೇಷನ್. ಮುಖ್ಯವಾಗಿ ಹಸಿರು ಎನರ್ಜಿಯನ್ನ, ಸುರಕ್ಷಿತವಾದಂತಹ ಮತ್ತೆ ಕ್ಲೀನ್ ಆಗಿರುವಂತಹ ಎನರ್ಜಿಯನ್ನ ಹೆಚ್ಚು ಪ್ರಮೋಟ್ ಮಾಡೋದು ಇವರ ಕೆಲಸ ಆಗಿರುತ್ತೆ. ಇನ್ನು ಲಾಸ್ಟ್ ಗೋಲ್ಡ್ ಕಾಲರ್ ವರ್ಕರ್ಸ್. ಇವರು ಯಾರು? ಹೈ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಹೂ ಆರ್ ಎಕ್ಸ್ಪರ್ಟ್ ಇನ್ ದರ್ ಫೀಲ್ಡ್. ಒಂದು ಫೀಲ್ಡ್ ನಲ್ಲಿ ಎಕ್ಸ್ಪರ್ಟ್ ಆಗಿರೋರು. ಡಾಕ್ಟರ್ಸ್ ಅಥವಾ ಸರ್ಜನ್ಸ್ ಇರ್ತಾರೆ, ಮತ್ತೆ ಲಾಯರ್ಗಳು, ಸೈಂಟಿಸ್ಟ್, ಮತ್ತೆ AI ಸ್ಪೆಷಲಿಸ್ಟ್ಗಳು, ಇವರೆಲ್ಲ ಗೋಲ್ಡ್ ಕಾಲರ್ ವರ್ಕರ್ಸ್. ಅಂತಂದ್ರೆ ತುಂಬಾ ಸ್ಪೆಷಲಿಸ್ಟ್ ಆಗಿರೋರು, ಯಾವುದೇ ಫೀಲ್ಡ್ ಅಲ್ಲಿ ಆಗಿರಬಹುದು, ಸ್ಪೆಷಲಿಸ್ಟ್ ಆಗಿರೋರಿಗೆ ಗೋಲ್ಡ್ ಕಾಲರ್ ಅಂತ ಕರೀತೇವೆ. ದೇ ಆಫನ್ ಅರ್ನ್ ಹೈ ಸ್ಯಾಲರೀಸ್ ಅಂಡ್ ರಿಕ್ವೈರ್ ಅಡ್ವಾನ್ಸ್ಡ್ ಎಜುಕೇಶನ್ ಆರ್ ಟ್ರೈನಿಂಗ್. ತುಂಬಾ ದೊಡ್ಡ ಮಟ್ಟದ ಶಿಕ್ಷಣವನ್ನು ಪಡೆದಿರ್ತಾರೆ, ಟ್ರೈನಿಂಗ್ ಅನ್ನು ಪಡೆದಿರ್ತಾರೆ, ಮತ್ತೆ ಅವರಿಗೆ ಸ್ಯಾಲರಿ ಸಹ ಹೈ ಇರುತ್ತೆ. ಈಗ ಆರ್ಟಿಕಲ್ ನಲ್ಲಿ ಹೇಳಿರೋದು ಏನು? ಲೇಬರ್ ಕೋಡ್ಸ್ ಅಂಡ್ ಮೆಂಟಲ್ ಹೆಲ್ತ್. ಗವರ್ಮೆಂಟ್ ಇಸ್ ಅಪ್ಡೇಟಿಂಗ್ ಲೇಬರ್ ಲಾ. ಸರ್ಕಾರ ಲೇಬರ್ ಲಾಗಳನ್ನ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದೆ. ದೇರ್ ಇಸ್ ಅ ನೀಡ್ ಟು ಇನ್ಕ್ಲೂಡ್ ಮೆಂಟಲ್ ಹೆಲ್ತ್ ಪ್ರೊಟೆಕ್ಷನ್ ಎಸ್ಪೆಷಲಿ ಫಾರ್ ಬ್ಲೂ ಕಾಲರ್ ವರ್ಕರ್ಸ್. ಬ್ಲೂ ಕಾಲರ್ ಅಂತಂದ್ರೆ ಯಾರು? ನೆನಪಾಗ್ತಾ ಇದೆಯಾ? ಬ್ಲೂ ಕಾಲರ್ ಅಂತಂದ್ರೆ ಮ್ಯಾನ್ಯುವಲ್ ಲೇಬರ್, ಫ್ಯಾಕ್ಟರಿ, ಎಲೆಕ್ಟ್ರಿಷಿಯನ್ಸ್, ಪ್ಲಂಬರ್ಸ್, ಮೆಕ್ಯಾನಿಕ್ಸ್, ಇವರಿಗೆ ಸಂಬಂಧಪಟ್ಟ ಹಾಗೆ ಇವರ ಮೆಂಟಲ್ ಹೆಲ್ತ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸಹ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕು. ಮೆಂಟಲ್ ಹೆಲ್ತ್ ಚಾಲೆಂಜಸ್. ಮೆನಿ ವರ್ಕರ್ಸ್ ಫೇಸ್ ಸ್ಟ್ರೆಸ್ ಡ್ಯೂ ಟು ಲಾಂಗ್ ಅವರ್ಸ್. ತುಂಬಾ ಹೊತ್ತು ಕೆಲಸ ಮಾಡಿರ್ತಾರೆ, ಸಂಜೆ ಹೋಗೋ ತನಕ ಸ್ಟ್ರೆಸ್ ತುಂಬಾ ಹೆಚ್ಚಾಗಿರುತ್ತೆ. ಅನ್ಸೇಫ್ ಕಂಡೀಷನ್ಸ್ ಅಂದ್ರೆ ಕೆಲವೊಂದು ನೀವು ನೋಡಿರ್ತೀರ, ಪ್ಲಂಬರ್ಸ್ ಮತ್ತೆ ಮೆಕ್ಯಾನಿಕಲ್ ವರ್ಕರ್ಸ್, ಎಲೆಕ್ಟ್ರಿಷಿಯನ್ಸ್ ತುಂಬಾ ಅನ್ಸೇಫ್ ಆಗಿರುತ್ತೆ, ಅಂದ್ರೆ ಅಷ್ಟು ಸುರಕ್ಷಿತವಾಗಿರೋದಿಲ್ಲ. ಪೇ ಸಹ ಕಾಣಬೇಡುತ್ತೆ, ಅಂದ್ರೆ ಅವರಿಗೆ ಬರ್ತಾ ಇರುವಂತಹ ಹಣ ಕಡಿಮೆ ಇರುತ್ತೆ. ಜಾಬ್ ಇನ್ಸೆಕ್ಯೂರಿಟಿ ಅಂತಂದ್ರೆ ಹವರ್ಲಿ ವರ್ಕ್ ಆಗಿರುತ್ತೆ, ಅವರ ಕೆಲಸದಲ್ಲಿ ಇನ್ಸೆಕ್ಯೂರಿಟಿ ತುಂಬಾ ಇರುತ್ತೆ. ಬಟ್ ಕರೆಂಟ್ ಲಾಸ್ ಮೋಸ್ಟ್ಲಿ ಫೋಕಸ್ ಆನ್ ಫಿಸಿಕಲ್ ಸೇಫ್ಟಿ. ಈಗ ಬಂದಿರುವಂತಹ ಲಾಗಳು ಫಿಸಿಕಲ್ ಸೇಫ್ಟಿ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇವೆ. ಈ ಬೇರೆ ಬೇರೆ ಸಮಸ್ಯೆಗಳನ್ನ ಅದರ ಬಗ್ಗೆ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಗ್ಯಾಪ್ಸ್ ಇನ್ ಎಕ್ಸಿಸ್ಟಿಂಗ್ ಲಾಸ್. ವರ್ಕರ್ಸ್ ಕ್ಯಾನ್ ಓನ್ಲಿ ಕ್ಲೇಮ್ ಇಂಜುರಿ ಬೆನಿಫಿಟ್ಸ್ ಫಾರ್ ಫಿಸಿಕಲ್ ಹಾರ್ಮ್, ನಾಟ್ ಮೆಂಟಲ್ ಸ್ಟ್ರೆಸ್. ಯಾವುದೇ ಒಂದು ಜಾಬ್ನಲ್ಲಿ ಆಗಿರಬಹುದು, ಇನ್ಶೂರೆನ್ಸ್ ಅಥವಾ ಯಾವುದಾದ್ರು ಒಂದು ಕ್ಲೇಮ್ ಗಳನ್ನ ಮಾಡೋದಿದ್ರೆ ಅವ್ರು ನೋಡೋದು ಫಿಸಿಕಲ್ ಹಾರ್ಮ್ ಅನ್ನ, ದೇಹಕ್ಕೆ ಏನಾಗಿದೆ ಅಷ್ಟೇ ಮಾತ್ರ. ಆದ್ರೆ ಮೆಂಟಲ್ ಸ್ಟ್ರೆಸ್ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ದಿಸ್ ಮೇಕ್ಸ್ ಇಟ್ ಡಿಫಿಕಲ್ಟ್ ಟು ಗೆಟ್ ಕಾಂಪನ್ಸೇಷನ್ ಫಾರ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಹಾಗಾಗಿ ಮಾನಸಿಕವಾಗಿ ಯಾವುದೇ ಸಮಸ್ಯೆ ಬಂದ್ರೆ ಅದಕ್ಕೆ ನಾವು ಕಾಂಪನ್ಸೇಷನ್ ಪಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಅನ್ಇಕ್ವಲ್ ವರ್ಕ್ ಪ್ಲೇಸ್ ಸಪೋರ್ಟ್. ಬಿಗ್ ಕಂಪನೀಸ್ ಆಫರ್
ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಸ್ ಫಾರ್ ವೈಟ್ ಕಾಲರ್ ಎಂಪ್ಲಾಯೀಸ್. ಫಸ್ಟ್ ನೋಡಿದ್ವಲ್ವಾ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತೆ ಬೇರೆ ಬೇರೆ ಕುತ್ಕೊಂಡು ಕೆಲಸ ಮಾಡೋರು, ದೇಹದ ಶ್ರಮ ಅಷ್ಟು ಬೇಕಾಗದೇ ಇರೋರು, ಅವರಿಗೆಲ್ಲ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇರ್ತಾರೆ. ಬಟ್ ಬ್ಲೂ ಕಾಲರ್ ವರ್ಕರ್ಸ್ ಲ್ಯಾಕ್ ಸಿಮಿಲರ್ ಸಪೋರ್ಟ್ ಅಂಡ್ ಅವೇರ್ನೆಸ್. ಆದ್ರೆ ಈ ಬ್ಲೂ ಕಾಲರ್ ವರ್ಕರ್ ಗಳಿಗೆ ಅಂತ ಯಾವುದೇ ಸಪೋರ್ಟ್ಗಳು ಇರೋದಿಲ್ಲ. ಹಾಗಾಗಿ ನೀಡ್ ಫಾರ್ ಚೇಂಜ್. ದ ಗವರ್ಮೆಂಟ್ ಶುಡ್ ಇನ್ಕ್ಲೂಡ್ ಮೆಂಟಲ್ ಹೆಲ್ತ್ ಇನ್ ಲೇಬರ್ ಲಾಸ್. ಮುಖ್ಯವಾಗಿ ಮೆಂಟಲ್ ಹೆಲ್ತ್ ಅನ್ನ ಲೇಬರ್ ಲಾಗಳಲ್ಲಿ ಅಳವಡಿಸಬೇಕು. ಎಕ್ಸ್ಪ್ಯಾಂಡ್ ದಿ ಡೆಫಿನೇಷನ್ ಆಫ್ ವರ್ಕ್ ಪ್ಲೇಸ್ ಡಿಸೀಸಸ್. ಮತ್ತೆ ವರ್ಕ್ ಪ್ಲೇಸ್ ಮೂಲಕ ಏನೇನು ಕಾಯಿಲೆಗಳು ಬರಬಹುದು ಅಥವಾ ಯಾವ್ಯಾವ ತೊಂದರೆಗಳು ಆಗಬಹುದು ಅನ್ನೋದನ್ನ, ಆ ಒಂದು ವ್ಯಾಖ್ಯಾನವನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಅವೇರ್ನೆಸ್ ರೈಸ್ ಮಾಡಬೇಕು, ಜಾಗೃತಿಯನ್ನು ಮೂಡಿಸಬೇಕು ಹೆಚ್ಚು. ಅಂಡ್ ಎನ್ಶೋರ್ ಫೇರ್ ಟ್ರೀಟ್ಮೆಂಟ್ ಫಾರ್ ಆಲ್ ವರ್ಕರ್ಸ್. ಎಲ್ಲಾ ಕೆಲಸಗಾರರಿಗೂ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಬೇಕು. ಎಲ್ಲರನ್ನ ಸಮಾನವಾಗಿ ನೋಡ್ಕೋಬೇಕು, ಸಮಾನವಾಗಿ ನಡೆಸ್ಕೋಬೇಕು. ಇದು ಇನ್ನು ಮುಂದೆ ಆಗ್ಲೇಬೇಕಾಗಿರುವಂತಹ ಅಂಶ. ಇಷ್ಟು ಈ ಆರ್ಟಿಕಲ್ ನ ಸಾರಾಂಶ ಆಗಿತ್ತು. ಇದಾದ್ಮೇಲೆ ಕೇಸ್ ಅಂಡ್ ಕಾಸ್ ಅಂಡ್ ಎಫೆಕ್ಟ್ ಆಫ್ US ವಿತ್ಡ್ರಾವಲ್ ಫ್ರಮ್ WHO. ನೀವು ಇದ್ರ ಬಗ್ಗೆ ಕೇಳಿದಿರಲ್ವಾ, ಅಂತಂದ್ರೆ WHO ದಿಂದ US ಹೊರಗೆ ಹೋದ್ರೆ ಏನಾಗುತ್ತೆ, WHO ಗೆ ಬೇಕಾದಂತಹ ಫಂಡಿಂಗ್ ಸಿಗ್ತಾ ಇರೋದಿಲ್ಲ. ಬೇರೆ ಬೇರೆ ದೇಶಗಳಿಗೆ ಅದು ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಇರುತ್ತೆ. ಅಂದ್ರೆ ಕಾಯಿಲೆಗಳನ್ನ ನಿರ್ಮೂಲನೆ ಮಾಡೋದಾಗಿರ್ಬಹುದು. ಹಾಗಾಗಿ ಅದ್ರ ಮೇಲೆ ತುಂಬಾ ಎಫೆಕ್ಟ್ ಆಗಬಹುದು ಅಂತ ಇವರು ಬೇರೆ ಬೇರೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ ಅಷ್ಟೇ. ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಮುಂದಿನ ಪೇಜ್ ನಲ್ಲಿ ಬೇರೆ ಬೇರೆ ಪಕ್ಷಗಳು ಏನ್ ಹೇಳಿದ್ರು, ಹೇಗೆ ಗಲಾಟೆ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಬಿಟ್ಟು ಇಲ್ಲಿ ನೋಡಿ, ಡು ನಾಟ್ ರೆಡ್ಯೂಸ್ ಫಾರೆಸ್ಟ್ ಲ್ಯಾಂಡ್ ಫಾರ್ ಲೀನಿಯರ್ ಪ್ರಾಜೆಕ್ಟ್ಸ್ SC. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಫಾರೆಸ್ಟ್ ಬಗ್ಗೆ, ಫಾರೆಸ್ಟ್ ಲ್ಯಾಂಡ್ ಕ್ಯಾನಾಟ್ ಬಿ ರೆಡ್ಯೂಸ್. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಸುಪ್ರೀಂ ಕೋರ್ಟ್ ರೂಲ್ ದಟ್ ನೋ ಫಾರೆಸ್ಟ್ ಲ್ಯಾಂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಪ್ರಾಜೆಕ್ಟ್ಸ್ ಅನ್ಲೆಸ್ ಅನ್ ಈಕ್ವಲ್ ಏರಿಯಾಸ್ ಗಿವನ್ ಫಾರ್ ಎಫಾರೆಸ್ಟೇಷನ್. ಯಾವುದೋ ಒಂದು ಕಂಪನಿ ಅಥವಾ ಸರ್ಕಾರ ಏನ್ ಮಾಡುತ್ತೆ, ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡು ಬರುತ್ತೆ. ಪ್ರಾಜೆಕ್ಟಿಗೋಸ್ಕರ ಮುಖ್ಯವಾಗಿ ಅದ್ ಮಾಡೋದೇನು, ಪರಿಸರದ ನಾಶ. ಪರಿಸರದ ನಾಶ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೇಳೋದು, ಮೊದಲು ಎಫಾರೆಸ್ಟೇಷನ್, ಅಷ್ಟೇ ಪ್ರಮಾಣದ ಅದೇ ಒಂದು ಈಕ್ವಲ್ ಏರಿಯಾ ಆದಂತಹ ಒಂದು ಪ್ರದೇಶದಲ್ಲಿ ನೀವು ಕಾಡುಗಳನ್ನ ಬೆಳೆಸಬೇಕು. ಹಾಗೆ ಬೆಳೆಸಿದಾಗ ಮಾತ್ರ ನಿಮಗೆ ಈ ಕಡೆ ಮರಗಳನ್ನ ಕಡಿಲಿಕ್ಕೆ ಒಂದು ಅವಕಾಶ ಇರಬಹುದು ಅಥವಾ ಒಂದು ಹಕ್ಕಿರೋದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಮತ್ತೆ ಇನ್ನೊಂದು, ಬ್ರಾಡ್ ಡೆಫಿನೇಷನ್ ಆಫ್ ಫಾರೆಸ್ಟ್. ದ ಕೋರ್ಟ್ ಅಫೆಲ್ಡ್ ಇಟ್ಸ್ 1996 ರೂಲಿಂಗ್ ಫಾರೆಸ್ಟ್ ಇನ್ಕ್ಲೂಡ್ಸ್ ಆಲ್ ಫಾರೆಸ್ಟ್ ಲೈಕ್ ಏರಿಯಾಸ್, ನಾಟ್ ಜಸ್ಟ್ ಗವರ್ಮೆಂಟ್ ರೆಕಗ್ನೈಸ್ ಒನ್ಸ್. ಈಗ ಸರ್ಕಾರ ಯಾವುದೋ ಒಂದು ಪ್ರದೇಶವನ್ನ ಇದು ಮಾತ್ರ ಫಾರೆಸ್ಟ್, ಇಲ್ಲಿ ಕಡಿದ್ರೆ ಇಲ್ಲಿ ಕಡಿಲಿಕ್ಕೆ ನಾವು ಹೋಗೋದಿಲ್ಲ, ಬೇರೆ ಯಾವ್ದು ಪ್ರದೇಶ ಇದು ಫಾರೆಸ್ಟ್ ಅಲ್ಲ, ಹಾಗಾಗಿ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಆಗಲ್ಲ. ಹಾಗೆ ಹೇಳ್ಬೇಡಿ. ನಾವು 1996 ರೂಲಿಂಗ್ ಅಲ್ಲಿ ಎಲ್ಲ ಫಾರೆಸ್ಟ್ ಅಂತಂದ್ರೆ ಅದ್ರ ತರ, ಈಗ ಮರಗಳಿರುವಂತಹ ಪ್ರದೇಶ ಆಗಿರಬಹುದು, ಫಾರೆಸ್ಟ್ ಲೈಕ್ ಏರಿಯಾಸ್ ಎಲ್ಲವೂ ಅದರ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ರಿಜೆಕ್ಟಿಂಗ್ ದಿ 2023 ಅಮೆಂಡ್ಮೆಂಟ್ ನ್ಯಾರೋಸ್ ಡೆಫಿನೇಷನ್. ಈಗ 2023 ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಫಾರೆಸ್ಟ್ ಅಂತಂದ್ರೆ ಕೆಲವೊಂದು ವಿಭಾಗಗಳನ್ನ ಅದರಲ್ಲಿ ಸೇರಿಸ್ತಾ ಇಲ್ಲ, ಹಾಗಾಗಿ ಆ ಡೆಫಿನೇಷನ್ ಅನ್ನ ಸರಿ ಇಲ್ಲ, ಅದು ಆ ಡೆಫಿನೇಷನ್ ಕರೆಕ್ಟ್ ಆಗಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸ್ಟೇಟ್ಸ್ ಮಸ್ಟ್ ಪ್ರಿಪೇರ್ ರೆಕಾರ್ಡ್ಸ್. ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ must compile a detailed record of all forested lands within a year as per the Environment Ministry's 2023 notification. ಈಗ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಒಂದು ನೋಟಿಫಿಕೇಶನ್ ಅನ್ನ 2023 ಹೊರಡಿಸಿತ್ತು. ಅದ್ರ ಪ್ರಕಾರ ಎಲ್ಲ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು, ರೆಕಾರ್ಡ್ ಅನ್ನ ಬಿಡುಗಡೆ ಮಾಡಬೇಕು. ಅದರಲ್ಲಿ ಎಲ್ಲ ಫಾರೆಸ್ಟೆಡ್ ಲ್ಯಾಂಡ್ ಮತ್ತೆ ಏನೇನಿದೆ, ಯಾವ ಮಟ್ಟದಲ್ಲಿ ಅನ್ನೋದನ್ನ, ಆ ರೆಕಾರ್ಡ್ ಅನ್ನ ಹೊರಗಡೆ ಅಂದ್ರೆ ಜನರ ಮುಂದೆ ಇಡಬೇಕು. ಇವಿಷ್ಟು ಆರ್ಟಿಕಲ್ ನಲ್ಲಿ ಬೇಕಾದಂತಹ ಮುಖ್ಯ ಅಂಶಗಳು. ಇದಾದ ನಂತರ ಮುಂದಿನ ಪೇಜ್ ನಲ್ಲಿ ಬಿಸ್ನೆಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ವಿಷಯಗಳು ಯಾವುದೂ ಇಲ್ಲ. ವರ್ಲ್ಡ್ ಅಲ್ಲಿ ಟ್ರಂಪ್ ಪಾಸಸ್ ಮೆಕ್ಸಿಕೋ ಟ್ಯಾರಿಫ್ಸ್ ಬಟ್ ಕೆನಡಾ ಅಂಡ್ ಚೀನಾ ಟು ಪೇ. ಇಲ್ಲಿ ನೋಡೋದಾದ್ರೆ ಏನಿದು ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನ ಮೊದಲು ನೋಡ್ಕೊಳ್ಳೋಣ. ಟ್ಯಾರಿಫ್ಸ್ ಅಂತಂದ್ರೆ ಏನು, ಎಕ್ಸ್ಟ್ರಾ ಚಾರ್ಜಸ್ ಇಂಪೋಸ್ಡ್ ಬೈ ಅ ಕಂಟ್ರಿ ಆನ್ ಇಂಪೋರ್ಟೆಡ್ ಗುಡ್ಸ್. ಆಮದು ಮಾಡ್ಕೊಳ್ತೇವಲ್ವಾ, ಅದ್ರ ಮೇಲೆ ಎಕ್ಸ್ಟ್ರಾ ಚಾರ್ಜ್ ಅನ್ನ ಹಾಕಿದ್ರೆ ಅದಕ್ಕೆ ಟ್ಯಾರಿಫ್ ಅಂತ ಕರೀತಾರೆ. ಯಾಕೆ ಹಾಕ್ತಾರೆ, ಟು ಮೇಕ್ ದೆಮ್ ಮೋರ್ ಎಕ್ಸ್ಪೆನ್ಸಿವ್. ಇಂಪೋರ್ಟ್ ಮಾಡ್ಕೊಳ್ಳೋದು ಎಕ್ಸ್ಪೆನ್ಸ್ ಆಗ್ಬೇಕು ಅಂತಂದ್ರೆ ನಾವು ಆಮದು ಮಾಡ್ಕೊಳ್ಳೋದು ಕಡಿಮೆ ಆದಾಗ ಏನಾಗುತ್ತೆ, ಬೇರೆ ದೇಶಗಳಿಂದ ಬರುವಂತಹ ವಸ್ತುಗಳ ಸಂಖ್ಯೆ ತಗ್ಗುತ್ತೆ. ಯೂಸ್ ಟು ಪ್ರೊಟೆಕ್ಟ್ ಲೋಕಲ್ ಇಂಡಸ್ಟ್ರೀಸ್ ಆರ್ ಆಸ್ ಪೊಲಿಟಿಕಲ್ ಆರ್ ಎಕನಾಮಿಕ್ ಸ್ಟ್ರಾಟಜಿ. ಯಾಕೆ ಹೀಗೆ ಮಾಡ್ತಾರೆ ಅಂತಂದ್ರೆ, ಒಂದು ಲೋಕಲ್ ಇಂಡಸ್ಟ್ರಿಗಳನ್ನ, ಸ್ಥಳೀಯ ಉದ್ಯಮಗಳನ್ನ ಪ್ರೋತ್ಸಾಹಿಸಲಿಕ್ಕೆ ಈ ರೀತಿ ಮಾಡ್ತಾರೆ, ಅಥವಾ ಪೊಲಿಟಿಕಲ್ ಅಥವಾ ಎಕನಾಮಿಕ್ ಸ್ಟ್ರಾಟಜಿ, ಬೇರೆ ದೇಶವನ್ನ ಸ್ವಲ್ಪ ಕುಗ್ಗಿಸ್ಬೇಕು ಅಥವಾ ಅವ್ರಿಗೆ ಸ್ವಲ್ಪ ಒಂದು ಭಯ ಹುಟ್ಟಿಸ್ಬೇಕು ಅಂತ ಆದ್ರೂ ಈ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಇನ್ನೊಂದು ಫೆಂಟಾನಿಲ್ ಅಂತ ನೀವು ಕೇಳಿದ್ವಿ. ಇಟ್ಸ್ ಹೈಲಿ ಪೊಟೆಂಟ್ ಸಿಂಥೆಟಿಕ್ ಡ್ರಗ್. ಇದು ತುಂಬಾ ಒಂಥರ ವಿಷಕಾರಿ ಅಂಶ. ಇದು ಡ್ರಗ್, ಇದು ಮೆಡಿಸಿನ್. ಆಫನ್ ಸ್ಮಗಲ್ಡ್ ಇನ್ ಟು ದಿ US ಫ್ರಮ್ ಮೆಕ್ಸಿಕೋ ಅಂಡ್ ಚೈನಾ. ಇದನ್ನ ಡ್ರಗ್ಸ್ ತರ ಯೂಸ್ ಮಾಡ್ತಾರೆ. ಅಂತಂದ್ರೆ ಈಗ ಕೆಲವೊಂದು ಮಾದಕ ವಸ್ತುಗಳಲ್ಲೂ ಸಹ ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಇದನ್ನ US ಗೆ ಮೆಕ್ಸಿಕೋ ಮತ್ತೆ ಚೀನಾದಿಂದ
ಸ್ಮಗಲ್ ಮಾಡ್ತಾ ಇದ್ರು, ಅಂತಂದ್ರೆ ಕಳ್ಳ ಸಾಗಣೆ ಮಾಡ್ತಾ ಇದ್ರು. ಕಾಂಟ್ರಿಬ್ಯೂಟಿಂಗ್ ಟು ಓಪಿಯಾಯ್ಡ್ ಕ್ರೈಸಿಸ್. ಈ ಓಪಿಯಾಯ್ಡ್ ಕ್ರೈಸಿಸ್ ಅಂತಂದ್ರೆ ಈಗ ಮಾದಕ ವಸ್ತುಗಳನ್ನ ಸೇವಿಸಿ ಹೆಚ್ಚು ಜನ ಅಡಿಕ್ಟ್ ಆಗ್ತಾರೆ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಕಂಡು ಬರುತ್ತೆ. ಹಾಗಾಗಿ ಆ ಕ್ರೈಸಿಸ್ US ನಲ್ಲಿ ಹೆಚ್ಚಾಗ್ತಾ ಇತ್ತು. ಇನ್ನು ಟ್ರೇಡ್ ವಾರ್ ಅಂತಂದ್ರೆ ಏನು? ಸಿಚುವೇಶನ್ ವೇರ್ ಕಂಟ್ರೀಸ್ ಇಂಪೋಸ್ ಟ್ಯಾರಿಫ್ಸ್ ಆನ್ ಈಚ್ ಅದರ್ಸ್ ಗುಡ್ಸ್. ಟ್ರೇಡ್ ವಾರ್ ಅಂತಂದ್ರೆ ನೀವು ನಮ್ಮ ದೇಶ ಕಳಿಸ್ತಿರಲ್ವಾ, ಅದ್ರ ಮೇಲೆ ನಾವು ಟ್ಯಾರಿಫ್ ಹಾಕ್ತೇವೆ ಅಂತ ಈ ದೇಶ ಹೇಳಿದ್ರೆ, ಇವರು ಪರವಾಗಿಲ್ಲ ನಾವು ಹಾಗೆ ಮಾಡ್ತೇವೆ, ನಿಮ್ ದೇಶದಿಂದ ಬರೋದ್ರ ಮೇಲೆ ನಾವು ಟ್ಯಾರಿಫ್ ಹಾಕ್ತೇವೆ. ಎರಡೂ ದೇಶಗಳು ಟ್ಯಾರಿಫ್ ನ ಹೆಚ್ಚು ಮಾಡುತ್ತೆ, ಲೀಡಿಂಗ್ ಟು ಎಕನಾಮಿಕ್ ಟೆನ್ಷನ್. ಆರ್ಥಿಕವಾದಂತಹ ಕೆಲವು ಸಮಸ್ಯೆಗಳು ಎದುರಾಗುತ್ತೆ. ಅಂಡ್ ರಿಟಾಲಿಯೇಟರಿ ಆಕ್ಷನ್ಸ್. ನೀವು ಹೀಗ್ ಮಾಡಿದ್ರೆ ನಾವು ಹೀಗ್ ಮಾಡ್ತೇವೆ, ಅಂದ್ರೆ ಪರಸ್ಪರ ಆರ್ಥಿಕವಾಗಿ ಜಗಳ ಆಡ್ಕೊಳ್ತಾ ಇರೋದು. ಅದಕ್ಕೆ ಟ್ರೇಡ್ ವಾರ್ ಅಂತ ಕರೀತಾರೆ. ನ್ಯೂಸ್ ಏನು ಹಾಗಾದ್ರೆ? ಟ್ಯಾರಿಫ್ಸ್ ಆನ್ ಹೋಲ್ಡ್ ಫಾರ್ ಮೆಕ್ಸಿಕೋ. US ಪಾಸ್ ಟ್ಯಾರಿಫ್ಸ್ ಆನ್ ಮೆಕ್ಸಿಕೋ. ನಿನ್ನೆ ಹೇಳಿದ್ರು ಟ್ರಂಪ್ ಏನು ಮೆಕ್ಸಿಕೋ, ಚೀನಾ ಮತ್ತೆ ಹಲವಾರು ದೇಶಗಳ ಮೇಲೆ ನಾನು ಟ್ಯಾರಿಫ್ ಹಾಕ್ತಾ ಇದ್ದೇನೆ. ಈಗ ಅದನ್ನ ಪಾಸ್ ಮಾಡಿದ್ದಾರೆ. ಇಲ್ಲ, ಸ್ವಲ್ಪ ದಿವಸ ನಿಲ್ಸೋಣ, ಫಾರ್ ಅ ಮಂತ್, ಒಂದು ತಿಂಗಳಿಗೋಸ್ಕರ ನಾನು ಟ್ಯಾರಿಫ್ ಹಾಕ್ತಾ ಇಲ್ಲ. ಆಫ್ಟರ್ ಪ್ರೆಸಿಡೆಂಟ್ ಶೇಂಬಾಮ್ agreed to send 10,000 ನ್ಯಾಷನಲ್ ಗಾರ್ಡ್ ಟ್ರೂಪ್ಸ್ ಟು ಸ್ಟಾಪ್ ಫೆಂಟಾನಿಲ್ ಸ್ಮಗ್ಲಿಂಗ್. ಈಗ ಫೆಂಟಾನಿಲ್ ಏನಂತ ಗೊತ್ತಾಯ್ತಾ? ಫೆಂಟಾನಿಲ್ ಡ್ರಗ್ಸ್ ಅನ್ನ ಮೆಕ್ಸಿಕೋ ಮೂಲಕ US ಗೆ ಸ್ಮಗಲ್ ಮಾಡ್ತಾ ಇದ್ರು. ಹಾಗಾಗಿ ಈಗ US ಆ ಮೆಕ್ಸಿಕೋದ ಪ್ರೆಸಿಡೆಂಟ್ ಏನ್ ಹೇಳ್ತಾ ಇದ್ದಾರೆ? ಇಲ್ಲ, ಆತರ ಸ್ಮಗಲ್ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ, 10,000 ಜನರನ್ನ ನೇಮಿಸ್ತಾ ಇದ್ದೇನೆ, ಈ ಮೂಲಕ ನಾನು ಆ ಫೆಂಟಾನಿಲ್ ಸ್ಮಗ್ಲಿಂಗ್ ಅನ್ನ ತಡಿತೇನೆ ಅಂತ ಅವ್ರು ಹೇಳಿದ್ಮೇಲೆ ಟ್ರಂಪ್ ಅವರು ಟ್ಯಾರಿಫ್ ಅನ್ನ ನಿಲ್ಲಿಸಿದ್ದಾರೆ. US ಮೆಕ್ಸಿಕೋ ಸೆಕ್ಯೂರಿಟಿ ಡೀಲ್ ಅದಾದ್ಮೇಲೆ ಮೆಕ್ಸಿಕೋ ವಿಲ್ ಸ್ಟಾಪ್ ಡ್ರಗ್ ಟ್ರಾಫಿಕಿಂಗ್. ಮೆಕ್ಸಿಕೋ ಡ್ರಗ್ ಟ್ರಾಫಿಕಿಂಗ್ ಅಂತಂದ್ರೆ ಮಾದಕ ವಸ್ತು ಕಳ್ಳ ಸಾಗಣೆ ಆಗೋದನ್ನ ತಪ್ಪಿಸುತ್ತೆ. ಅಂಡ್ ದ US ವಿಲ್ ವರ್ಕ್ ಟು ಪ್ರಿವೆಂಟ್ ಇಲ್ಲಿಗಲ್ ವೆಪನ್ಸ್ ಫ್ರಮ್ ರೀಚಿಂಗ್ ಮೆಕ್ಸಿಕೋ. ಅದೇ ರೀತಿ US ಏನ್ ಮಾಡುತ್ತೆ? ಈಗ ಇಲ್ಲಿಗಲ್ ವೆಪನ್ಗಳು ಮೆಕ್ಸಿಕೋಗೆ ಹೋಗೋದನ್ನ US ನೋಡ್ಕೊಳ್ತೈತೆ. ಹೋಗದೆ ಇರೋ ತರ US ರಕ್ಷಣೆಯನ್ನ ನೀಡುತ್ತೆ. ಕೆನಡಾ ಅಂಡ್ ಚೀನಾ ಸ್ಟಿಲ್ ಅಫೆಕ್ಟೆಡ್. ಕೆನಡಾ ಹಾಗೂ ಚೀನಾದ ಮೇಲೆ ಇನ್ನೂ ಟ್ಯಾರಿಫ್ ಹಾಗೇ ಇದೆ. US ವಿಲ್ ಸ್ಟಿಲ್ ಇಂಪೋಸ್ ಟ್ಯಾರಿಫ್ಸ್ ಆನ್ ಕೆನಡಾ. ಎಷ್ಟು? 25% ಆನ್ ಗೂಡ್ಸ್, 10% ಆನ್ ಎನರ್ಜಿ, ಅಂಡ್ ಚೈನಾ 10% ಡ್ಯೂ ಟು ಫೆಂಟಾನಿಲ್ ರಿಲೇಟೆಡ್ ಕನ್ಸರ್ನ್ಸ್. ಆ ಚೈನಾದಿಂದ ಹೆಚ್ಚು ಫೆಂಟಾನಿಲ್ ಬರ್ತಾ ಇದೆ ಅಂತ US ಹೆಚ್ಚು ಟ್ಯಾರಿಫ್ ಅನ್ನು ಹಾಕ್ತಾ ಇದೆ. ಅದು ಹಾಗೆ ಮುಂದುವರೆದಿದೆ. ಮೆಕ್ಸಿಕೋದ ಮೇಲೆ ಮಾತ್ರ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಟಾಕ್ಸ್ ಕಂಟಿನ್ಯೂ. ಮೆಕ್ಸಿಕೋ ಅಂಡ್ ದ US ವಿಲ್ ಕೀಪ್ ಡಿಸ್ಕಸಿಂಗ್ ಸೆಕ್ಯೂರಿಟಿ ಅಂಡ್ ಟ್ರೇಡ್ ವೈಲ್ ಕೆನಡಾ ಮೇ ಆಲ್ಸೋ ನೆಗೋಷಿಯೇಟ್ ವಿತ್ ಟ್ರಂಪ್. ಮೆಕ್ಸಿಕೋ ಮತ್ತೆ US ಈಗ ಹೆಚ್ಚು ಮಾತುಕತೆ ನಡೆಸ್ತಾ ಇದೆ. ಕೆನಡಾ ಸಹ ಟ್ರಂಪ್ ಜೊತೆ ನೆಗೋಷಿಯೇಟ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ, ಅಂತಂದ್ರೆ ಕೆಲವೊಂದು ಸಂಧಾನಗಳನ್ನ ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ. ಇದಾದ್ಮೇಲೆ ಮುಂದಿನ ಅಂಶ EU ಟು ಅಡಾಪ್ಟ್ ಮೋರ್ ಪ್ರಾಗ್ಮ್ಯಾಟಿಕ್ ಅಪ್ರೋಚ್. ಏನು ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಂಪಾರ್ಟೆಂಟ್ ಟರ್ಮ್ಸ್ ನೋಡ್ಕೊಳ್ಳಿ. ಟ್ರಾನ್ಸಾಕ್ಷನಲ್ ಅಪ್ರೋಚ್. ಏನ್ ಹೀಗಂದ್ರೆ, ಸ್ಟ್ರಾಟಜಿ ವೇರ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ರಾದರ್ ದೆನ್ ಐಡಿಯಾಲಜಿ ಆರ್ ಅಲಯನ್ಸ್. ಇಲ್ಲೇನು ಮುಖ್ಯವಾಗಿ ಡಿಸಿಷನ್ ಗಳನ್ನ ಯಾವುದೋ ಆದರ್ಶಗಳನ್ನ ಇಟ್ಕೊಂಡು ತೆಗೆದುಕೊಳ್ಳೋದಿಲ್ಲ, ಪ್ರಾಕ್ಟಿಕಲ್ ಆಗಿ. ಅಂತಂದ್ರೆ ಏನು, ನಮ್ಮ ದೇಶಕ್ಕೆ ಲಾಭ ಆಗುತ್ತಾ ಈಗ, ಹಾಗಾದ್ರೆ ಈ ಡಿಸೈಡ್ ಮಾಡೋಣ, ಈ ಡಿಸಿಷನ್ ತೆಗೆದುಕೊಳ್ಳೋಣ ಅಂತ. ಆಟೋಕ್ರಸಿಸ್ ವರ್ಸಸ್ ದ ವೆಸ್ಟ್. ಇಲ್ಲಿ ಇಂಪಾರ್ಟೆಂಟ್ ಅನ್ನು ನೋಡ್ಕೊಳ್ಳಿ. ಆಟೋಕ್ರಸಿಸ್ ಅಂತಂದ್ರೆ ಏನು? ಕಂಟ್ರೀಸ್ ವಿತ್ ಸ್ಟ್ರಾಂಗ್ ಸೆಂಟ್ರಲ್ ರೂಲ್. ಮುಖ್ಯವಾಗಿ ಒಬ್ಬರೇ ಇಡೀ ದೇಶವನ್ನ ನಿಭಾಯಿಸ್ತಾ ಇರ್ತಾರೆ, ಸೆಂಟ್ರಲ್ ರೂಲ್ ಇರುತ್ತೆ. ಉದಾಹರಣೆಗೆ ಚೀನಾ ಮತ್ತೆ ರಷ್ಯಾ. ಆಫನ್ ಅಪೋಸ್ ವಿತ್ ವೆಸ್ಟರ್ನ್ ಡೆಮೋಕ್ರಸಿಸ್. ಈಗ ವೆಸ್ಟರ್ನ್ ಎಷ್ಟೋ ಕಂಟ್ರಿಲಿ US ಮತ್ತೆ EU ದಲ್ಲಿ ಇರೋದು ಯಾವುದು? ಡೆಮೋಕ್ರಸಿ. ಸಮ್ ನೇಷನ್ಸ್ ಪ್ರಿಫರ್ ಸ್ಟೇಯಿಂಗ್ ನ್ಯೂಟ್ರಲ್ ಇನ್ಸ್ಟೆಡ್ ಆಫ್ ಚೂಸಿಂಗ್ ಸೈಡ್ಸ್. ಈಗ ಕೆಲವೊಂದು ದೇಶಗಳು ಹೇಗಿರುತ್ತೆ ಅಂತಂದ್ರೆ, ಎರಡು ಕಡೆನೂ ನಾನು ಹೋಗಿ ಸೇರ್ಕೊಳ್ಳೋದಿಲ್ಲ, ನಾನು ಸುಮ್ಮನೆ ಇರ್ತೇನೆ, ನಾನು ಆಟೋಕ್ರಸಿನೂ ಅಲ್ಲ ಡೆಮೋಕ್ರಸಿನೂ ಅಲ್ಲ, ನಾನು ಪಾಡಿಗೆ ಇರ್ತೇನೆ ಅಂತ ಕೆಲವು ದೇಶಗಳು ಹೇಳ್ತವೆ. ಇನ್ನು ಕಾಲೇಜ್ ಆಫ್ ಕಮಿಷನರ್ ಅಂತಂದ್ರೆ ಏನು? ಟಾಪ್ ಲೀಡರ್ಶಿಪ್ ಆಫ್ ದಿ ಯುರೋಪಿಯನ್ ಕಮಿಷನ್. ಯೂಸ್ ಎಕ್ಸಿಕ್ಯೂಟಿವ್ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ಮೇಜರ್ ಪಾಲಿಸಿ ಡಿಸಿಷನ್ಸ್. US ನಲ್ಲಿ ಮುಖ್ಯವಾದ ಕಾನೂನು ಕ್ರಮಗಳನ್ನ, ಪಾಲಿಸಿ ಡಿಸಿಷನ್ಗಳನ್ನ, ಪಾಲಿಸಿ ಅಂತಂದ್ರೆ ಶಾಸನಾತ್ಮಕ ಕ್ರಮಗಳನ್ನ ಕೈಗೊಳ್ಳೋದು ಕಾಲೇಜ್ ಆಫ್ ಕಮಿಷನರ್ಸ್ ಅಂತ. ನ್ಯೂಸ್ ಇರೋದೇನು ಇದರಲ್ಲಿ? EU ಶಿಫ್ಟಿಂಗ್ ಟು ಪ್ರಾಕ್ಟಿಕಲ್ ಡಿಪ್ಲೊಮಸಿ. ಯುರೋಪಿಯನ್ ಯೂನಿಯನ್ ಈಗ ಪ್ರಾಕ್ಟಿಕಲ್ ಡಿಪ್ಲೊಮಸಿ ಕಡೆ ಶಿಫ್ಟ್ ಆಗ್ತಾ ಇದೆ. EU plans to focus more on mutual benefits in its dealing with countries like India instead of forcing ideological choices. ಮೊದಲೆಲ್ಲ EU ಏನ್ ಹೇಳ್ತಾ ಇತ್ತು ಅಂತಂದ್ರೆ, ನಾವು ತುಂಬಾ ಸ್ಟ್ರಿಕ್ಟ್ ದೇಶ, ನೀವು ಕಾರ್ಬನ್ ನ್ಯೂಟ್ರಲಿಟಿ ಮಾಡಬೇಕು, ಅಥವಾ ಅಂದ್ರೆ ಸ್ಟ್ರಿಕ್ಟ್ ಆಗಿರೋ ನಾವು ಯೂನಿಯನ್, ಹಾಗಾಗಿ ನೀವು ಕೆಲವು ಕ್ರಮಗಳನ್ನ ಕೈಗೊಂಡ್ರೆ ಮಾತ್ರ ನಾವು ನಿಮ್ ದೇಶದ ಜೊತೆ ವ್ಯವಹಾರ ಮಾಡ್ತೇವೆ ಅಂತ ಹೇಳ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಈಗ ಮ್ಯೂಚುವಲ್ ಬೆನಿಫಿಟ್, ಎರಡು ದೇಶಕ್ಕೂ ಲಾಭ ಆಗತ್ತೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡೋಣ ಅಂತ ಆ ಒಂದು ಸೈಡ್ಗೆ ಹೋಗ್ತಾ ಇದೆ. ಇಂಡಿಯಾ ಯುರೋಪಿಯನ್ ಯೂನಿಯನ್ ಟೈಸ್ ಗ್ರೋವಿಂಗ್. ಹಾಗಾಗಿ ಎರಡು ದೇಶಗಳ ನಡುವೆ ಇರುವಂತಹ ಒಂದು ಬಾಂಧವ್ಯ ಹೆಚ್ಚಾಗ್ತಾ ಇದೆ. EU ಲೀಡರ್ಸ್ ವಿಲ್ ವಿಸಿಟ್ ಇಂಡಿಯಾ ಸೂನ್ ಟು ಸ್ಟ್ರೆಂಥನ್ ಕೋಆಪರೇಷನ್ ಇನ್ ಟ್ರೇಡ್ ಅಂಡ್ ಅದರ್ ಏರಿಯಾಸ್ ಡಿಸ್ಪೈಟ್ ಪಾಸ್ಟ್ ಡಿಸ್ಅಗ್ರಿಮೆಂಟ್ ಓವರ್ ರಷ್ಯಾ. ಮೊದಲೇ ರಷ್ಯಾದ ಬಗ್ಗೆ ಎರಡು ದೇಶಗಳ ಮಧ್ಯೆ, ಅಥವಾ ಈ ಯುರೋಪಿಯನ್ ಯೂನಿಯನ್ ಮತ್ತೆ ಇಂಡಿಯಾ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿತ್ತು. ಆದ್ರೆ ಮುಂದಿನ ದಿನಗಳಲ್ಲಿ EU ಲೀಡರ್ಗಳು ಭಾರತಕ್ಕೆ ಬರ್ತಾ ಇದ್ದಾರೆ. ಗ್ಲೋಬಲ್ ಸ್ಟ್ರಾಟಜಿ ಚೇಂಜಿಂಗ್. ಕಂಟ್ರೀಸ್ ಲೈಕ್ ಟರ್ಕಿ ಅಂಡ್ ಗಲ್ಫ್ ಸ್ಟೇಟ್ಸ್ ಆರ್ ಪ್ಲೇಯಿಂಗ್ ಸ್ಟ್ರಾಟಜಿಕ್ ರೋಲ್ಸ್ ವಿತೌಟ್ ಟೇಕಿಂಗ್ ಸೈಡ್ಸ್.
ಈಗ ಕೆಲವೊಂದು ಗಲ್ಫ್ ಸ್ಟೇಟ್ಗಳು ಮತ್ತೆ ಟರ್ಕಿ ಏನ್ ಮಾಡ್ತಾ ಇದೆ, ಎಲ್ಲೂ ಹೋಗಲ್ಲ, ನಾವು ನಮ್ಗೆ ಲಾಭ ಆಗೋ ಕಡೆ ನಾವಿರ್ತೇವೆ, ಸುಮ್ಮನೆ ಇರ್ತೇವೆ, ಆದ್ರೆ ಬೇಕಾಗಿರುತ್ತಲ್ಲ ನಮ್ಗೆ ಬೇಕಾಗಿರೋದನ್ನೇ ಮಾಡ್ತಾ ಇರ್ತೇವೆ ಅಂತ ಸುಮ್ಮನೆ ಇರ್ತವೆ. ಹಾಗಾಗಿ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇವೆ. ಹಾಗಾಗಿ ಅಂಡ್ ದಿ ಯು ಇಸ್ ಕನ್ಸಿಡರಿಂಗ್ ಅಡಾಪ್ಟಿಂಗ್ ಸಿಮಿಲರ್ ಅಪ್ರೋಚ್. ಹಾಗಾಗಿ ನಾನು ಅದೇ ರೀತಿ ಇದ್ರೆ ಒಳ್ಳೆಯದು ಅಂತ ಯುಗೆ ಅನಿಸ್ತಾ ಇದೆ. ಇನ್ನು ಮುಂದಿನ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ವಿಷಯಗಳು ಕಾಣಿಸ್ತಾ ಇಲ್ಲ. ಯಾವುದು ನೋಡಿ, ಕಜಿಮಾ ಇವರ ಬಗ್ಗೆ ನೋಡಿ. ಕಜಿಮಾ ದ ರಿಮಾರ್ಕೆಬಲ್ ಜರ್ನಿ ಆಫ್ ಇಂಡಿಯಾಸ್ ಕೇರಂ ವರ್ಲ್ಡ್ ಚಾಂಪಿಯನ್. ಇದ್ರ ಬಗ್ಗೆ ನಮಗೆ ಎಷ್ಟು ಸರಿ ಗೊತ್ತಾಗೋದಿಲ್ಲ. ಇವರು ಕೇರಂ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಅವರ ತಂದೆಯೇ ಅವರೇ ಮುಖ್ಯವಾದ ಗುರು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಇನ್ಸ್ಪಿರೇಷನಲ್ ಸ್ಟೋರಿ ಇದು. ನಾವು ಮುಖ್ಯವಾಗಿ ವಿಷಯಗಳನ್ನ UPSCಗೆ ಸಂಬಂಧಪಟ್ಟದನ್ನ ಮಾತ್ರ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ ವಿಷಯಕ್ಕೆ ಹೋಗೋಣ. ಸೈನ್ಸ್ ಸೆಕ್ಷನ್ ನಲ್ಲಿ ದ ಪ್ರಾಮಿಸಸ್ ಅಂಡ್ ಪ್ರಾಬ್ಲಮ್ಸ್ ಆಫ್ ಯೂಸಿಂಗ್ ಬ್ಯಾಕ್ಟೀರಿಯಾ ಅಗೇನ್ಸ್ಟ್ ಪ್ಲಾಸ್ಟಿಕ್ ಇದೇನು ಹೇಳುತ್ತೆ? ಇದರಲ್ಲಿ ಬರೋ ಟರ್ಮ್ಗಳನ್ನ ನೋಡ್ಕೊಳ್ಳಿ. ಪಾಲಿಥಿಲಿನ್ ಟೆರಾಪ್ಥಲೇಟ್, PET, ಪೆಟ್ ಬಾಟಲ್ಸ್ ಅಂತ ನೀವು ಕೆಲವು ಕಡೆ ನೋಡಿರಬಹುದಲ್ವಾ. ಪೆಟ್ ಬಾಟಲ್ಸ್ ಅಂದ್ರೆ ಸೂಪರ್ ಮಾರ್ಕೆಟ್ ಎಲ್ಲ ಹಾಕಿರ್ತಾರೆ. ಪೆಟ್ ಅಂತಂದ್ರೆ ಕಾಮನ್ ಟೈಪ್ ಆಫ್ ಪ್ಲಾಸ್ಟಿಕ್ ಯೂಸ್ಡ್ ಇನ್ ಬಾಟಲ್ಸ್ ಅಂಡ್ ಪ್ಯಾಕೇಜಿಂಗ್, ಟೇಕ್ಸ್ ಅ ಲಾಂಗ್ ಟೈಮ್ ಟು ಡಿಗ್ರೇಡ್ ನ್ಯಾಚುರಲಿ. ಈ ಪೆಟ್ ಬಾಟಲ್ಗಳು ಬಹಳ ದೀರ್ಘಕಾಲವನ್ನು ತೆಗೆದುಕೊಳ್ಳುತ್ತೆ ಅಂತಂದ್ರೆ ನ್ಯಾಚುರಲ್ ಆಗಿ ಡಿಗ್ರೇಡ್ ಆಗೋಕೆ. ಎನ್ಸೈಮ್ಸ್ ಫಾರ್ ಪ್ಲಾಸ್ಟಿಕ್ ಡಿಗ್ರೇಡೇಷನ್, ಸ್ಪೆಷಲ್ ಪ್ರೋಟೀನ್ಸ್ ದಟ್ ಬ್ರೇಕ್ ಡೌನ್ ಪ್ಲಾಸ್ಟಿಕ್ ಇಂಟು ರೀಯೂಸಬಲ್ ಕಂಪೋನೆಂಟ್ಸ್. ಇವರೇ ಈ ಎನ್ಸೈಮ್ ಅಂತಂದ್ರೆ ಏನು? ಪ್ಲಾಸ್ಟಿಕ್ ಅನ್ನ ಡಿಗ್ರೇಡ್ ಮಾಡುತ್ತೆ, ಪ್ಲಾಸ್ಟಿಕ್ ಅನ್ನ ರೀಯೂಸಬಲ್ ಮತ್ತೆ ಬಳಸೋ ತರ ಅವರನ್ನ ಆ ಪ್ಲಾಸ್ಟಿಕ್ ಅನ್ನ ಬ್ರೇಕ್ ಮಾಡುತ್ತೆ. ಸೈಂಟಿಸ್ಟ್ ಆರ್ ವರ್ಕಿಂಗ್ ಆನ್ ಮೇಕಿಂಗ್ ದಮ್ ಫಾಸ್ಟರ್ ಅಂಡ್ ಮೋರ್ ಎಫಿಷಿಯಂಟ್. ಈಗ ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಬೇಗ ಪ್ಲಾಸ್ಟಿಕ್ ಬ್ರೇಕ್ ಆಗಬೇಕು, ಅದ್ರ ಮೇಲೆ ಸೈಂಟಿಸ್ಟ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಬಯೋಡಿಗ್ರೇಡೇಷನ್ ಯೂಸಿಂಗ್ ಮೈಕ್ರೋಬ್ಸ್, ಸಮ್ ಬ್ಯಾಕ್ಟೀರಿಯಾ ಕ್ಯಾನ್ ಈಟ್ ಪ್ಲಾಸ್ಟಿಕ್ ಅಂಡ್ ಟರ್ನ್ ಇಟ್ ಇಂಟು ಹಾರ್ಮ್ಲೆಸ್ ಸಬ್ಸ್ಟೆನ್ಸ್ ಲೈಕ್ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ದ ಪ್ರೊಸೆಸ್ ಇಸ್ ಸ್ಲೋ. ಅಂತಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ, ಪ್ಲಾಸ್ಟಿಕ್ ಅನ್ನ ಡಿವೈಡ್ ಮಾಡುತ್ತೆ, ಅಂತಂದ್ರೆ ಅದನ್ನ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸುತ್ತೆ. ಇದರಿಂದ ಯಾವುದೇ ಹಾನಿ ಆಗೋದಿಲ್ಲ ಪರಿಸರಕ್ಕೆ, ಆದ್ರೆ ಪ್ರೊಸೆಸ್ ತುಂಬಾ ನಿಧಾನವಾಗಿರುತ್ತೆ. ಇನ್ನೊಂದು ಟರ್ಮ್ ನೋಡ್ಕೊಳ್ಳಿ, ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್. ಇದಂದ್ರೆ ಏನು? ಟೈಪ್ ಆಫ್ ಪ್ಲಾಸ್ಟಿಕ್ ಡಿಸೈನ್ ಟು ಬ್ರೇಕ್ ಡೌನ್ ನ್ಯಾಚುರಲ್ ಆಗಿ ಬ್ರೇಕ್ ಡೌನ್ ಆಗುವಂತ ಪ್ಲಾಸ್ಟಿಕ್, ಆಫನ್ ಯೂಸಿಂಗ್ ಎಂಬೆಡೆಡ್ ಬ್ಯಾಕ್ಟೀರಿಯಾ ಆರ್ ಎನ್ಸೈಮ್ಸ್. ಇದರಲ್ಲಿ ಬ್ಯಾಕ್ಟೀರಿಯಾವನ್ನ ಎಂಬೆಡ್ ಮಾಡಿರ್ತಾರೆ ಅಥವಾ ಕೆಲವೊಂದು ಎನ್ಸೈಮ್ ಅನ್ನ ಸೇರಿಸಿರ್ತಾರೆ. ಸರ್ಕ್ಯುಲರ್ ಎಕಾನಮಿ, ಇದ್ರ ಬಗ್ಗೆ ಕೇಳಿದ್ದೇವೆ. ಸಿಸ್ಟಮ್ ವೇರ್ ಪ್ಲಾಸ್ಟಿಕ್ ವೇಸ್ಟ್ ಇಸ್ ಬ್ರೋಕನ್ ಡೌನ್ ಅಂಡ್ ರೀಯೂಸ್ ಟು ಮೇಕ್ ನ್ಯೂ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್, ರೆಡ್ಯೂಸಿಂಗ್ ದಿ ಓವರ್ ಆಲ್ ವೇಸ್ಟ್. ಪ್ಲಾಸ್ಟಿಕ್ ಹಾಳಾಗ್ತಾ ಇರೋದನ್ನ ಮತ್ತೆ ಸರಿಯಾಗಿಸಿ ಮತ್ತೆ ಯೂಸ್ ಮಾಡೋದು. ಸರ್ಕ್ಯುಲರ್ ಅಂತಂದ್ರೆ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಮತ್ತೆ ಯೂಸ್ ಮಾಡಿ ಅದನ್ನ ಸರ್ಕ್ಯುಲರ್ ತರ ವೇಸ್ಟ್ ಕಡಿಮೆ ಮಾಡೋದು ಇದ್ರ ಉದ್ದೇಶ. ಸರ್ಕ್ಯುಲರ್ ಎಕಾನಮಿ ಏನ್ ಮಾಡ್ತೇವೆ, ವೇಸ್ಟ್ ಇಸ್ ಬ್ರೋಕನ್ ಡೌನ್ ಅಂಡ್ ರೀಯೂಸ್ಡ್, ಅದನ್ನ ಬ್ರೇಕ್ ಮಾಡಿ ಮತ್ತೆ ಯೂಸ್ ಮಾಡೋದು. ನ್ಯೂಸ್ ಏನು ಹಾಗಾದ್ರೆ ಇದರಲ್ಲಿ? ಸೈಂಟಿಸ್ಟ್ ಆರ್ ಫೈಂಡಿಂಗ್ ವೇಸ್ ಟು ಬ್ರೇಕ್ ಡೌನ್ ಪ್ಲಾಸ್ಟಿಕ್ ಫಾಸ್ಟರ್. ಪ್ಲಾಸ್ಟಿಕ್ ಅನ್ನ ಬಹಳ ಬೇಗ ಬ್ರೇಕ್ ಮಾಡ್ಲಿಕ್ಕೆ ಒಂದು ದಾರಿಯನ್ನ ಸೈಂಟಿಸ್ಟ್ಗಳು ಹುಡುಕ್ತಾ ಇದ್ದಾರೆ. ದೇ ಯೂಸ್ ಸ್ಪೆಷಲ್ ಎಂಜೈಮ್ಸ್ ಅಂಡ್ ಬ್ಯಾಕ್ಟೀರಿಯಾ ಟು ಡಿಗ್ರೇಡ್ ಪ್ಲಾಸ್ಟಿಕ್, ಬಟ್ ಮೇಕಿಂಗ್ ದಮ್ ವರ್ಕ್ ಕ್ವಿಕ್ಲಿ ಅಂಡ್ ಆನ್ ಡಿಫರೆಂಟ್ ಪ್ಲಾಸ್ಟಿಕ್ ಟೈಪ್ಸ್ ಇಸ್ ಸ್ಟಿಲ್ ಅ ಚಾಲೆಂಜ್. ಬಹಳ ಬೇಗ ಅದನ್ನ ಮಾಡೋದು ಇನ್ನೂ ಸಹ ಒಂದು ಚಾಲೆಂಜ್ ಆಗಿದೆ. ನ್ಯೂ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮೆಥಡ್ಸ್ ಕುಡ್ ಹೆಲ್ಪ್ ದಿ ಎನ್ವೈರನ್ಮೆಂಟ್. Some companies and researchers are developing solutions to reuse plastic waste efficiently, ಕ್ರಿಯೇಟಿಂಗ್ ಸರ್ಕ್ಯುಲರ್ ಎಕಾನಮಿ. ಅಂತಂದ್ರೆ ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾ ಇವೆ, ಪ್ಲಾಸ್ಟಿಕ್ ಅನ್ನ ಎಫಿಷಿಯಂಟ್ ಆಗಿ ರಿಯೂಸ್ ಮಾಡೋದಕ್ಕೆ ಕೆಲವು ಕ್ರಮಗಳನ್ನ ಕೈಗೊಂಡಿದೆ. ಇದರಿಂದ ಸರ್ಕ್ಯುಲರ್ ಎಕಾನಮಿಗೆ ಹೆಲ್ಪ್ ಆಗ್ತಾ ಇದೆ. ಸ್ಕೇಲಿಂಗ್ ಅಪ್ ದೀಸ್ ಟೆಕ್ನಾಲಜೀಸ್ ಇಸ್ ಕೀ. ಹಾಗಾಗಿ ವೈ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಶೋ ಪ್ರಾಮಿಸ್, ಲ್ಯಾಬ್ ಅಲ್ಲಿ ಮಾಡೋದು ಪರವಾಗಿಲ್ಲ, ಇದರಿಂದ ಒಳ್ಳೆ ಪ್ರಯೋಜನಗಳಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಮೇಕಿಂಗ್ ದಮ್ ವರ್ಕ್ ಆನ್ ಅ ಲಾರ್ಜ್ ಇಂಡಸ್ಟ್ರಿಯಲ್ ಸ್ಕೇಲ್, ಆದ್ರೆ ಚಿಕ್ಕ ಮಟ್ಟದಲ್ಲಿ ಮಾಡಿದ್ರೆ ಸಾಕಾಗೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಅವುಗಳನ್ನ ವಿಸ್ತರಿಸಬೇಕು, ಅದು ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಕಾಸ್ಟ್ ಹೆಚ್ಚಿರುತ್ತೆ, ಅದಕ್ಕೆ ಸ್ಪೀಡ್ ಆಗ್ಬೇಕು, ಬಹಳ ಸ್ಲೋ ಆಗಾದ್ರೆ ಆಗೋದಿಲ್ಲ. ಮತ್ತೆ ರೆಗ್ಯುಲೇಷನ್ ಚಾಲೆಂಜಸ್, ನಿಯಂತ್ರಕ ಕ್ರಮಗಳು ಮತ್ತೆ ಕೆಲವೊಂದು ರೂಲ್ಸ್ಗಳು ಎಲ್ಲಾ ಕಡೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇವಿಷ್ಟು ಆ ಆರ್ಟಿಕಲ್ ನಲ್ಲಿ ಬರುವಂತ ಮುಖ್ಯ ಅಂಶಗಳು. ಟೆಕ್ಸ್ಟ್ ಅಂಡ್ ಕಂಟೆಕ್ಸ್ಟ್ ಅಲ್ಲಿ ದೆಹಲಿ ಬಜೆಟ್ ಬಗ್ಗೆ ಕೊಟ್ಟಿದ್ದಾರೆ, ಅದು ಚೇಂಜ್ ಆಗ್ತಾ ಇರುತ್ತೆ. UPSCಗೆ ಸಂಬಂಧಪಟ್ಟಾಗ ನಾವು ನೋಡೋದಿಲ್ಲ. ಹೌ ವಿಲ್ ದಿ ಗವರ್ಮೆಂಟ್ ಪ್ರೊಡ್ಯೂಸ್ ದ ರಿಕ್ವೈರ್ಡ್ ಫ್ಯೂಯಲ್ ಎಥೆನಾಲ್. ಎಥೆನಾಲ್ ಬಗ್ಗೆ ಇನ್ನೊಂದು ಆರ್ಟಿಕಲ್ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ನೋಡ್ಕೊಳ್ಳಿ. ಎಥೆನಾಲ್ ಬ್ಲೆಂಡಿಂಗ್, ಯಾಕಂದ್ರೆ ಏನು? ಮಿಕ್ಸಿಂಗ್ ಎಥೆನಾಲ್ ಅನ್ನ ಮಿಕ್ಸ್ ಮಾಡೋದು. ಎಥೆನಾಲ್ ಅಂತಂದ್ರೆ ಟೈಪ್ ಆಫ್ ಆಲ್ಕೋಹಾಲ್ ಒಂದು ಟೈಪ್ ಇದು. ಇದನ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಯಾಕೆ? ಫ್ಯೂಯಲ್ ಇಂಪೋರ್ಟ್ಸ್ ಮತ್ತೆ ಪೊಲ್ಯೂಷನ್, ನಾವು ಬೇರೆ ದೇಶಗಳಿಂದ ಇಂಧನಗಳನ್ನ ತರಿಸ್ಕೊಳ್ತೀವಲ್ವಾ, ಅದನ್ನ ಕಡಿಮೆ ಮಾಡಬಹುದು. ಅದ್ರ ಜೊತೆ ಕಲುಷಿತತೆಯನ್ನ ಸಹ ಕಡಿಮೆಗೊಳಿಸಬಹುದು. ಟಾರ್ಗೆಟ್ ಇಸ್ 20% ಎಥೆನಾಲ್ ಪೆಟ್ರೋಲ್ ನಲ್ಲಿ 20% ಅಷ್ಟು ಎಥೆನಾಲ್ ಅನ್ನ ಬ್ಲೆಂಡ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಎರಡನೇ ಅಂಶ ಮೊಲಾಸಸ್, ಬೈ ಪ್ರಾಡಕ್ಟ್ ಆಫ್ ಶುಗರ್ ಪ್ರೊಡಕ್ಷನ್ ಯೂಸ್ ಟು ಮೇಕ್ ಎಥೆನಾಲ್. ಇದೇನು? ಶುಗರ್ ಪ್ರೊಡಕ್ಷನ್, ಇದರಲ್ಲಿ ಬರುವಂತಹ ಒಂದು ಬೈ ಪ್ರಾಡಕ್ಟ್ ಇದು. ಇದನ್ನ ಎಥೆನಾಲ್ ಅನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ಇಟ್ ಕಮ್ಸ್ ಇನ್ ಡಿಫರೆಂಟ್ ಗ್ರೇಡ್ಸ್ ಲೈಕ್ ಸಿ ಹೆವಿ, ಅಂತಂದ್ರೆ ಬೇರೆ ಬೇರೆ ಗ್ರೇಡ್ ಇರುತ್ತೆ ಅದರಲ್ಲಿ. ಲೋ ಗ್ರೇಡ್ ಅಂತಂದ್ರೆ ಸಿ ಹೆವಿ ಅಂತ ಹೇಳ್ತಾರೆ.
FCI ರೈಸ್ ಫ್ರಾಮ್ ಫುಡ್ ಕಾರ್ಪೊರೇಷನ್ ಇಂಡಿಯಾ, ಅಂದ್ರೆ ಭಾರತದ ಫುಡ್ ಕಾರ್ಪೊರೇಷನ್ ಇದೆಯಲ್ವಾ, ಅದರಿಂದ ಒಂದು ರೈಸ್ ಅನ್ನ ತಯಾರಿಸ್ತಾರೆ. ಅದೇನು FCI ರೈಸ್ ಅಂತ, ವಿಚ್ ಇಸ್ ಸಮಟೈಮ್ಸ್ ಯೂಸ್ ಟು ಮೇಕ್ ಎಥನಾಲ್ ಇನ್ಸ್ಟೆಡ್ ಆಫ್ ಬೀಂಗ್ ಸ್ಟೋರ್ಡ್ ಫಾರ್ ಫುಡ್. ಇದನ್ನ ಆಹಾರಕ್ಕೋಸ್ಕರ ಬಳಸದೆ ಎಥನಾಲ್ ತಯಾರಿಸಲಿಕ್ಕೆ ಹೆಚ್ಚು ಯೂಸ್ ಮಾಡ್ತಾರೆ. ಡಿಸ್ಟಿಲರೀಸ್ ಅಂತಂದ್ರೆ ಏನು? ಫ್ಯಾಕ್ಟರೀಸ್ ದಟ್ ಪ್ರೊಡ್ಯೂಸ್ ಎಥನಾಲ್ ಫ್ರಮ್ ಶುಗರ್, ರೈಸ್ ಆರ್ ಮೇಸ್. ಈಗ ಶುಗರ್, ರೈಸ್ ಮತ್ತೆ ಮೇಸ್ಗಳಿಂದ ಇದರಿಂದ ಎಲ್ಲ ಎಥನಾಲ್ ಅನ್ನ ತಯಾರು ಮಾಡ್ತಾರಲ್ವಾ, ಆ ಫ್ಯಾಕ್ಟರಿಗಳಿಗೆ ಏನಂತ ಕರೀತಾರೆ? ಡಿಸ್ಟಿಲರೀಸ್ ಅಂತ ಕರೀತಾರೆ. ಡ್ಯೂಯಲ್ ಫೀಡ್ ಡಿಸ್ಟಿಲರೀಸ್, ಹೀಗಂದ್ರೆ ಡಿಸ್ಟಿಲರೀಸ್ ದಟ್ ಕ್ಯಾನ್ ಸ್ವಿಚ್ ಬಿಟ್ವೀನ್ ಶುಗರ್ ಬೇಸ್ಡ್ ಅಂಡ್ ಗ್ರೇನ್ ಬೇಸ್ಡ್ ಎಥನಾಲ್ ಪ್ರೊಡಕ್ಷನ್. ಶುಗರ್ ಮತ್ತೆ ಬೇರೆ ಬೇರೆ ಧಾನ್ಯಗಳಿರುತ್ತಲ್ವಾ, ಅದು ಎರಡೂ ವಿಧಾನಗಳಿಂದ ಎಥನಾಲ್ ಅನ್ನ ತಯಾರಿಸುವಂತಹ ಡಿಸ್ಟಿಲರಿಗಳು ಅದು. ಇನ್ನು DDGS, ಡಿಸ್ಟಿಲ್ಲರ್ಸ್ ಡ್ರೈಡ್ ಗ್ರೇನ್ ವಿತ್ ಸಾಲ್ಯುಬಲ್ಸ್, ಇದಂದ್ರೆ ಏನು? ಒಂದು ಬೈ ಪ್ರಾಡಕ್ಟ್ ಆಫ್ ಎಥನಾಲ್ ಪ್ರೊಡಕ್ಷನ್ ಫ್ರಾಮ್ ಮೇಸ್ ಯೂಸ್ಡ್ ಆಸ್ ಅನಿಮಲ್ ಫೀಡ್. ಇದು ಎಥನಾಲ್ ತಯಾರು ಮಾಡಬೇಕಾದ್ರೆ ಯಾವ್ದ್ರಿಂದ? ಮೇಜಿಂದ ಎಥನಾಲ್ ತಯಾರು ಮಾಡ್ತಾರೆ, ಆವಾಗ ಬರುವಂತ ಬೈ ಪ್ರಾಡಕ್ಟ್ ಇದು. ಅದನ್ನ ಅನಿಮಲ್ ಫೀಡ್ ಆಗಿ, ಈ ಕೆಲವು ಪ್ರಾಣಿಗಳಿಗೆ ಫೀಡ್ ಆಗಿ ಕೊಡಬಹುದು. ನ್ಯೂಸ್ ನೋಡೋದಾದ್ರೆ, ಇಂಡಿಯಾ ವಿಲ್ ಅಚೀವ್ 20% ಎಥನಾಲ್ ಬ್ಲೆಂಡಿಂಗ್ ಇನ್ ಪೆಟ್ರೋಲ್ ಸೂನ್. ಆದಷ್ಟು ಬೇಗ ಪೆಟ್ರೋಲ್ ನಲ್ಲಿ 20% ಎಥನಾಲ್ ಅನ್ನ ನಾವು ಸಾಧಿಸ್ತೇವೆ. ಇಯರ್ ಅಹೆಡ್ ಆಫ್ ಸ್ಕೆಡ್ಯೂಲ್, ರೆಡ್ಯೂಸಿಂಗ್ ಡಿಪೆಂಡೆನ್ಸ್ ಆನ್ ಆಯಿಲ್ ಇಂಪೋರ್ಟ್ಸ್. ಮೊದಲೇ ಅಂದುಕೊಂಡಕ್ಕಿಂತ ಮೊದಲೇ ಅದನ್ನು ಸಾಧಿಸ್ತೇವೆ. ಹೀಗಾಗಿ ಆಯಿಲ್ ಇಂಪೋರ್ಟ್ ಮೇಲೆ, ತೈಲಗಳನ್ನ ಆಮದು ಮಾಡ್ಕೊಳ್ತೇವೆ ಅಲ್ವಾ, ಅದರ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ಎಥನಾಲ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ಶುಗರ್, ರೈಸ್ ಅಂಡ್ ಮೇಜ್. ಎಥನಾಲ್ ಅನ್ನ ಯಾವ್ದನ್ನ ತಯಾರು ಮಾಡ್ತಾರೆ? ಶುಗರ್, ರೈಸ್ ಮತ್ತೆ ಮೇಜ್ ಇಂದ. ಮೇಜ್ ಬಿಕಮಿಂಗ್ ಅ ಮೇಜರ್ ಸೋರ್ಸ್ ಇನ್ ರೀಸೆಂಟ್ ಇಯರ್ಸ್, ಎನ್ಕರೇಜಿಂಗ್ ಮೋರ್ ಫಾರ್ಮರ್ಸ್ ಟು ಗ್ರೋ ಇಟ್. ಹಾಗಾಗಿ ಮೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಬಹಳ ರೈತರಿಗೆ ಇದನ್ನು ಉತ್ಪಾದಿಸಲಿಕ್ಕೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಯೂಸಿಂಗ್ ಎಥನಾಲ್ ಸೇವ್ಸ್ ಇಂಡಿಯಾ ಮನಿ ಆನ್ ಆಯಿಲ್ ಇಂಪೋರ್ಟ್ಸ್. ಇದರಿಂದ ಏನಾಗುತ್ತೆ? ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ತಾ ಇದ್ದೀವಲ್ವಾ, ಆಯಿಲ್ ಇಂಪೋರ್ಟ್ಗಳ ಮೇಲಿನ ಹಣ ಉಳಿಯುತ್ತೆ. ಬಟ್ ಇಟ್ ಮೇ ಆಲ್ಸೋ ಇಫೆಕ್ಟ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಇಫ್ ಟೂ ಮಚ್ ಮೇಸ್ ಇಸ್ ಯೂಸ್ ಫಾರ್ ಫ್ಯೂಯಲ್ ಇನ್ಸ್ಟೆಡ್ ಫಾರ್ ಫುಡ್. ಈಗ ಫುಡ್ ವರ್ಸಸ್ ಫ್ಯೂಯಲ್ ಅಂತ ಒಂದು ಡಿಬೇಟ್ ಬರುತ್ತೆ. ಅಂದ್ರೆ ಈಗ ರೈತರು ಇರ್ತಾರಲ್ವಾ, ರೈತರು ಏನ್ ಮಾಡ್ತಾರೆ? ಅವರಿಗೆ ಹೆಚ್ಚು ಲಾಭ ಬರಬೇಕು, ಅವರಿಗೆ ಎಷ್ಟೋ ಕಡೆಯಿಂದ ಲಾಸ್ ಆಗ್ತಾ ಇರುತ್ತೆ. ರೈತರ ಆತ್ಮಹತ್ಯೆನ ನೀವು ಕೇಳೇ ಇರ್ತೀರಾ. ಈಗ ಅವರಿಗೆ ಬೇಕಾಗಿರೋದು ಹಣ ಆಗಿರುತ್ತೆ. ಯಾವಾಗ ಈ ಫ್ಯೂಯಲಿಗೋಸ್ಕರ ಅದು ಹೆಚ್ಚು ಯೂಸ್ ಆಗುತ್ತೋ, ಫ್ಯೂಯಲಿಗೆ ಯೂಸ್ ಆಗಿದ್ರೆ ಹೆಚ್ಚು ಹಣ ಬರುತ್ತೆ ಅಂತ ಅವರಿಗೆ ಗೊತ್ತಾದ್ರೆ, ಫುಡ್ ಬದಲು ಅವರು ಕಂಪ್ಲೀಟ್ ಆಗಿ ಫ್ಯೂಯಲಿಗೋಸ್ಕರ ಅದನ್ನ ಯೂಸ್ ಮಾಡಬಹುದು. ಆಗ ಹೆಚ್ಚು ಫ್ಯೂಯಲಿಗೋಸ್ಕರ ಅದನ್ನ ಉತ್ಪಾದಿಸಬಹುದು. ಆವಾಗ ಫುಡ್ಗೆ ಬೇಕಾಗಿರುವಂತಹ ಧಾನ್ಯಗಳಿರಬಹುದು, ಮೇಜ್ ಇರಬಹುದು, ಅದು ಯಾವುದು ಸಿಗೋದಿಲ್ಲ. ಆವಾಗ ಯಾವ್ದ್ರ ಪ್ರಶ್ನೆ ಬರುತ್ತೆ? ಫುಡ್ ಸೆಕ್ಯೂರಿಟಿಯ ಪ್ರಶ್ನೆ ಮತ್ತೆ ಎದುರಾಗುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಮುಂದೆ ಎದುರಾಗಬಹುದು. ಫುಡ್ ವರ್ಸಸ್ ಫ್ಯೂಯಲ್, ಯಾವ್ದಕ್ಕೆ ಹೆಚ್ಚು ಹೋಗುತ್ತೆ ಆಹಾರ ಧಾನ್ಯಗಳು ಅನ್ನೋದು. ಹಾಗಾಗಿ ಇದಾದ್ಮೇಲೆ ಮತ್ತೆ ಕೊನೆ ಪೇಜ್ನಲ್ಲಿ ನಾವು ಗಮನಿಸತಕ್ಕಂಥ ಯಾವುದೇ ಅಂಶಗಳಿಲ್ಲ. ಇನ್ನು ಇವತ್ತಿನ ವೊಕ್ಯಾಬ್ಯುಲರಿಗೋಸ್ಕರ ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ PYQ ದಿಂದ ತೆಗೆದುಕೊಂಡಿದ್ದೇನೆ. An early debate in empirical study of political democracy concerned the measurement of democracy. ಈಗ ಕೆಲವೊಂದು ಇಲ್ಲಿ ಅಂಡರ್ಲೈನ್ ಮಾಡಿದೀನಲ್ವಾ, ಎಂಪಿರಿಕಲ್ ಅಂತ ಬಂತು, ಮತ್ತೆ ಡೈಕೋಟೋಮಸ್ ಅಂತ ಬಂತು, ಅಡ್ವರ್ಸ್ಲಿ, ಇಂಟ್ಯೂಟಿವ್, ಪರ್ಸಿಸ್ಟೆನ್ಸ್. ಇದರ ಎಲ್ಲ ಮೀನಿಂಗ್ ಅನ್ನ ಕೆಳಗಡೆ ಕೊಟ್ಟಿದ್ದೇನೆ. ಎಂಪಿರಿಕಲ್, ಡೈಕೋಟೋಮಸ್, ಅಡ್ವರ್ಸ್ಲಿ, ಇಂಟ್ಯೂಟಿವ್. ಒಂದ್ಸಾರಿ ಓದ್ತೇನೆ, ನೋಡ್ಕೊಳ್ಳಿ. ಅರ್ಲಿ ಡಿಬೇಟ್ ಇನ್ ಎಂಪಿರಿಕಲ್ ಸ್ಟಡಿ ಆಫ್ ಪೊಲಿಟಿಕಲ್ ಡೆಮೋಕ್ರಸಿ ಕನ್ಸರ್ನ್ ದಿ ಮೆಜರ್ಮೆಂಟ್ ಆಫ್ ಡೆಮೋಕ್ರಸಿ. ಮೊದಲೆಲ್ಲ ಏನ್ ಮಾಡ್ತಾ ಇದ್ರು? ಎಂಪಿರಿಕಲ್ ಆಗಿ, ಅಂತಂದ್ರೆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಆರ್ ಅಬ್ಸರ್ವೇಷನ್, ಅಂತಂದ್ರೆ ಒಂದು ಪ್ರಯೋಗ ಮಾಡ್ತಾ ಇದ್ರು. ಎಂಪಿರಿಕಲ್ ಸ್ಟಡಿ, ಆ ಪ್ರಯೋಗ ಹೇಗ್ ಮಾಡ್ತಾ ಇದ್ರು ಅಂತಂದ್ರೆ ಮೆಜರ್ಮೆಂಟ್ ಆಫ್ ಡೆಮೋಕ್ರಸಿ. ಯಾವುದಕ್ಕೋಸ್ಕರ? ಡೆಮೋಕ್ರಸಿ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ, ಅಥವಾ ಪ್ರಜಾಪ್ರಭುತ್ವ ಯಾವ ಲೆವೆಲ್ ಇದೆ ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ರು. ಇನಿಷಿಯಲ್ ವರ್ಕ್ ಎಂಪ್ಲಾಯ್ಡ್ ಡೈಕಾಟಮಸ್ ಇಂಡಿಕೇಟರ್ಸ್ ಅಂಡ್ ಇನ್ಕಾರ್ಪೊರೇಟೆಡ್ ಸ್ಟೆಬಿಲಿಟಿ ಇಂಟು ಪೊಲಿಟಿಕಲ್ ಡೆಮೋಕ್ರಸಿ ಮೆಜರ್ಸ್. ಸ್ಟಾರ್ಟಿಂಗ್ ಅಲ್ಲಿ ಡೈಕಾಟಮಸ್ ಅಪ್ರೋಚ್ ಅನ್ನ ಅವರು ಅಳವಡಿಸಿದ್ರು. ಡೈಕಾಟಮಸ್ ಅಂತಂದ್ರೆ ಎರಡು ಭಾಗಗಳಿರೋದು, ವಿಭಜಿತವಾಗಿರೋದು, ಟೂ ಸೈಡೆಡ್ ಸ್ಪ್ಲಿಟ್, ಡಿವೈಡ್ ಇಂಟು ಟೂ ಆಪೋಸಿಟ್ ಪಾರ್ಟ್ಸ್ ಅಂತ. ಅಂತಂದ್ರೆ ಈಗ ಡೆಮೋಕ್ರಸಿ ಯಾವ ತರ ಇದೆ? ಡೆಮೋಕ್ರಸಿ ಚೆನ್ನಾಗಿದೆಯಾ? ಎಸ್ ಆರ್ ನೋ, ಎರಡೇ ಆಪ್ಷನ್ ಇರೋದು. ಅಂದ್ರೆ ಎರಡೇ ಆಪ್ಷನ್ ಇದ್ರದಕ್ಕೆ ಡೈಕಾಟಮಸ್, ಟೂ ಸೈಡೆಡ್ ಅಂತ ಹೇಳ್ತೀವಲ್ವಾ, ಆ ತರ ಡೈಕೋಟಮಸ್ ಆಗಿರುತ್ತೆ ಅಂತ. ಆವಾಗ ಆ ಮೆಥಡ್ ಅನ್ನು ಅವರು ಕೈಗೊಂಡಿದ್ರು. ಎವಿಡೆನ್ಸ್ ಅಕ್ಯುಮುಲೇಟೆಡ್ ಶೋವಿಂಗ್ ದಟ್ ದಿಸ್ ಅಪ್ರೋಚ್ ಕುಡ್ ಅಡ್ವರ್ಸ್ಲಿ ಎಫೆಕ್ಟ್ ಅನಾಲಿಸಿಸ್. ಅಡ್ವರ್ಸ್ಲಿ ಅಂತಂದ್ರೆ ಏನು? ಪ್ರತಿಕೂಲವಾಗಿರುತ್ತೆ, ಹಾನಿಕಾರಕವಾಗಿರುತ್ತೆ. ಇನ್ನು ನೆಗೆಟಿವ್ಲಿ, ಅನ್ಫೇವರೇಬ್ಲಿ ಅಂತ. ಈ ಮೆಥಡ್ ಇಂದ ನಮಗೆ ಅನಲೈಸ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿ ಆಗೋದಿಲ್ಲ, ಅದು ನಮಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗಬಹುದು. ಯಾವುದು? ಡೈಕಾಟಮಸ್ ಎಫೆಕ್ಟ್, ಎಸ್ ಆರ್ ನೋ, ಆ ತರ ಎರಡೇ. ಈಗ ಡೆಮೋಕ್ರಸಿ ಸರಿಯಾಗಿದ್ಯಾ? ಎಸ್ ಆರ್ ನೋ, ಈ ತರ ಒಂದು ಪ್ರಯೋಗನ ಮಾಡಿದ್ರೆ ಅದು ಸರಿ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ಇನ್ ದ ಸ್ಟಡಿ ಆಫ್ ಇನ್ಕಮ್ ಇನ್ಇಕ್ವಾಲಿಟಿ, ಅಂತಂದ್ರೆ ಆದಾಯ ಅಸಮಾನತೆ ಇರುತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ತರ ಕ್ವಶನ್ ಅನ್ನ ಕೇಳಿದ್ರೆ ನಮಗೆ ಸರಿಯಾದ ಅನಾಲಿಸಿಸ್ ಸಿಗೋದಿಲ್ಲ. ಅಟ್ ಅನ್ ಇಂಟ್ಯೂಟಿವ್ ಲೆವೆಲ್,
ಇಂಟ್ಯೂಟಿವ್ ಅಂತಂದ್ರೆ ಏನು? ನೋವಿಂಗ್ ಸಮಥಿಂಗ್ ವಿತೌಟ್ ನೀಡಿಂಗ್ ಪ್ರೂಫ್ ಆರ್ ರೀಸನಿಂಗ್. ನಮಗೆ ಸಹಜವಾಗಿ ಅನ್ಸೋದು, ನಮಗೆ ಯಾವುದೇ ಪ್ರೂಫ್ ಬೇಕು ಅಂತ ಅನ್ಸೋದಿಲ್ಲ. ಅಂತಂದ್ರೆ ಸಹಜವಾಗಿ ನ್ಯಾಚುರಲ್ ಆಗಿ ನಮ್ಗೆ ಅನಿಸ್ತಾ ಇರುತ್ತೆ ಅಲ್ವಾ, ಅದಕ್ಕೆ ಇಂಟ್ಯೂಟಿವ್ ಅಂತ ಕರೀತೇವೆ. ಈಗ ಈ ಮೆಥಡ್ ನಮಗೆ ಸಹಜವಾಗಿ ಅನ್ಸುತ್ತೆ. ಇಟ್ ಈಸ್ ಅಪೀಲಿಂಗ್ ಟು ಡಿವೈಡ್ ದಿ ವರ್ಲ್ಡ್ ಇಂಟು ಡೆಮೋಕ್ರಸೀಸ್. ಅಂತಂದ್ರೆ ಸ್ಟಡಿಯಿಂದ ನಮಗೆ ಈ ವರ್ಡ್ ಅನ್ನ ಒಂದು ಡೆಮೋಕ್ರಸಿ ಮತ್ತೆ ನಾನ್ ಡೆಮೋಕ್ರಸಿ ತರ ಡಿವೈಡ್ ಆಗುತ್ತೆ. ಈ ತರ ನಮ್ಗೆ ಅನಿಸ್ತಾ ಇರುತ್ತೆ. ಅಂಡ್ ದ ಐಡಿಯಾ ದಟ್ ಪರ್ಸಿಸ್ಟೆನ್ಸ್ ಆಫ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಎನಿ ಮೆಜರ್ ಅಪಿಯರ್ಸ್ ಅಟ್ರಾಕ್ಟಿವ್. ಪರ್ಸಿಸ್ಟೆನ್ಸ್ ಅಂತ ಬಂತು, ನೋಡಿದ್ರಲ್ವಾ? ಕಂಟಿನ್ಯೂಯಿಂಗ್ ಟು ಡೂ ಸಮಥಿಂಗ್ ಡಿಸ್ಪೈಟ್ ಡಿಫಿಕಲ್ಟೀಸ್ ಅಂದ್ರೆ ಡಿಟರ್ಮಿನೇಷನ್ ಇರೋದು, ಪರ್ಸಿವೆರೆನ್ಸ್ ಇರೋದು, ಹಠ, ಸ್ಥಿರತೆ, ಜಿದ್ದು ಅಂತೆಲ್ಲ ಹೇಳ್ತೇವೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪರ್ಟಿಕ್ಯುಲರ್ಲಿ ಇನ್ ದ ಸ್ಟಡಿ ಆಫ್ ಇನ್ಕಮ್ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ ಈ ಸ್ಟಡಿಯಿಂದ, ಈ ತರ ಡೈಕಾಟಮಿಕ್ ಸ್ಟಡಿಯಿಂದ ಹೆಚ್ಚು ಪ್ರತಿಕೂಲವಾಗಿ ಎಫೆಕ್ಟ್ ಆಗಬಹುದು, ನೆಗೆಟಿವ್ ಆಗಿ ಅನಾಲಿಸಿಸ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಇಂಟ್ಯೂಟಿವ್ ಲೆವೆಲ್ ಅಲ್ಲಿ ಸಹಜವಾಗಿ ನಮಗೆ ಏನ್ ಅನಿಸ್ತಾ ಇರುತ್ತೆ? ಇಟ್ ಇಸ್ ಅಪೀಲಿಂಗ್ ಟು ಡಿವೈಡ್ ದಿ ವರ್ಲ್ಡ್ ಇಂಟು ಡೆಮೋಕ್ರಸಿ, ನಾನ್ ಡೆಮೋಕ್ರಸಿ. ಜಗತ್ತನ್ನ ನಾವು ಈಸಿಯಾಗಿ ಡೆಮೋಕ್ರಸಿ ಮತ್ತೆ ನಾನ್ ಡೆಮೋಕ್ರಸಿ ಅಂತ ಡಿವೈಡ್ ಮಾಡಬಹುದು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಅಂಡ್ ದಿ ಐಡಿಯಾ ದಟ್ ಪರ್ಸಿಸ್ಟೆನ್ಸ್ ಆಫ್ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಎನಿ ಮೆಜರ್ ಅಪಿಯರ್ಸ್ ಅಟ್ರಾಕ್ಟಿವ್. ಇನ್ನು ಜಗತ್ನಲ್ಲಿ ಇಂತಹ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಗಳನ್ನ ಇನ್ಕ್ಲೂಡ್ ಮಾಡೋದು ಒಳ್ಳೆ ಮೆಥಡಾಲಜಿ ಅಂತ ನಮ್ಗೆ ಅನ್ಸ್ಬಹುದು. ಆದ್ರೆ ಬಟ್ ದ ಪ್ರೊಸೀಜರ್ಸ್ ಹ್ಯಾವ್ ಶಾರ್ಟ್ ಕಮಿಂಗ್ಸ್. ಆದ್ರೆ ಈ ಮೆಥಡ್ ನಲ್ಲಿ ಕೆಲವೊಂದು ದೋಷಗಳಿದೆ ಅಂತ ಈ ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಎಂಪಿರಿಕಲ್ ಅಂತಂದ್ರೆ ಪ್ರಾಕ್ಟಿಕಲ್, ಅನುಭವ ಆಧಾರಿತ. ಡೈಕಾಟಮಸ್ ಅಂತಂದ್ರೆ ಟೂ ಸೈಡೆಡ್, ವಿಭಜಿತ ಆಗಿರೋದು. ಅಡ್ವರ್ಸ್ಲಿ ಅಂತಂದ್ರೆ ನೆಗೆಟಿವ್ಲಿ ಎಫೆಕ್ಟ್ ಆಗೋದು, ಹಾನಿಕಾರಕವಾಗಿರೋದು. ಇಂಟ್ಯೂಟಿವ್ ಅಂತಂದ್ರೆ ನ್ಯಾಚುರಲ್ ಅಥವಾ ಸಹಜವಾಗಿರೋದು. ಪರ್ಸಿಸ್ಟೆನ್ಸ್ ಅಂತಂದ್ರೆ ಡಿಟರ್ಮಿನೇಷನ್, ಹಠ ಅಂತ. ಅಷ್ಟನ್ನು ನೆನ್ಪಿಟ್ಕೊಳ್ಳಿ. PYQ ನಿಮಗೋಸ್ಕರ ಇದೆ. ಇದರ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ 6 ಸಿಸ್ಟಮ್ಸ್ ಆಫ್ ಇಂಡಿಯನ್ ಫಿಲಾಸಫಿ? ಭಾರತೀಯ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಕೆಳಗಿನ ಯಾವ ಪೇರುಗಳು ಸರಿ ಇಲ್ಲ? ಮೊದಲನೇದು ಮೀಮಾಂಸಾ ವೇದಾಂತ, ಎರಡನೇದು ನ್ಯಾಯ ಅಂಡ್ ವೈಶೇಷಿಕ, ಮೂರನೇದು ಲೋಕಾಯತ ಅಂಡ್ ಕಪಿಲಕ ಅಥವಾ ಕಪಾಲಿಕ ಅಂತ ಕರೆದಿದ್ದಾರೆ. ಅಲ್ಲಿ ಕಪಿಲ ಅಂತ ಕೆಲವರು ಮುಂದಿದ್ದಾರೆ, ಅಥವಾ ಕಪಾಲಿಕ ಅಂತಾನು ಹೇಳ್ತಾ ಇದ್ದಾರೆ. ಸಾಂಖ್ಯ ಅಂಡ್ ಯೋಗ, ಇದರಲ್ಲಿ ಭಾರತೀಯ ದರ್ಶನ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಯಾವ ಪೇರ್ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟೊತ್ತಿನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.